ತನಕ ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. चरण
रूप सावळ मोठीर पंढरपुरी हंस भेटीची लागे तुझ्या अंतरी सावळा पाना माऊली पंढरी अभंगाची मोरी धावती देह विठ्ठल देह विठ्ठल देह विठ्ठल विठ्ठल झाला देह विठ्ठल विठ्ठल झाला नाम घोषात देह हा झाला देह विठ्ठल विठ्ठल झाला देह विठ्ठल विठ्ठल झाला देह विठ्ठल विठ्ठल झाला नाम घोषात देह हा झाला देह विठ्ठल विठ्ठल झाला देह विठ्ठल 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 देह विठ्ठल 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 देह विठ्ठल 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 देह विठ्ठल विठ्ठल झाला देह विठ्ठल विठ्ठल देह विठ्ठल विठ्ठल देह विठ्ठल 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 देह विठ्ठल देह विठ्ठल विठ्ठल देह विठ्ठल 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 ಸರಿ ಎಲ್ಲರಿಗೂ ಕಾಣಿಸೋಲ್ಲ
ಜಯ ಶ್ರೀ ಗುರುದೇವ ದತ್ತ. ಪ್ರಕಟಿತ ಕಾರ್ಯಕ್ರಮದಂತೆ ಈಗ ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿತ್ತು. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಾಗರ ನೀನು ದಾತಾರ ನೀನು ದಯಾ ಸಾಗರ ನೀನು ದಾತಾರ ನೀನು ನಾನೇಕೆ ದೀನನ ಗುಡಿಯಲಿನ್ನು ದೇವೋ ನೀನು ನನ್ನವನೈ. ಕಾಶಯ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಆ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಮಸ್ತಕದಲ್ಲಿ ಜಡೆ ಶೋಭಿಸುತ್ತಲೇ ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ ವಿಸ್ತರಣೆಗೆ ಮುಖ. सद्गुरुनाथ महाराज की जय. श्री गुरुदेव. गुरु ब्रह्मा गुरु विष्णु गुरुदेव महेश्वर, गुरु साक्षात परब्रह्म तस्मै श्री गुरुवे नमः. तस्मै श्री गुरुवे नमः. तस्मै श्री गुरुवे नमः. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಉದ್ಧಾರಕರ್ತ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶ್ರೀಪಾದ ಕಮಲದಲ್ಲಿ ನನ್ನ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ 50ನೇ ಪುಣ್ಯತಿಥಿ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ದೊಡ್ಡ ಕಾರ್ಯಕ್ರಮವನ್ನು ಹಾಕೋಬೇಕಂತ ಹೇಳಿ ಎಲ್ಲ ಗುರುವರು ನಿಶ್ಚಯ ಮಾಡಿದರು. ಅದರಂತೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇವತ್ತಿಗೆ ಪ್ರಾರಂಭವಾಗಿದೆ. ನಾವು ಪ್ರತಿದಿನ ವಿದ್ವಾಂಸರು ಬರಬೇಕು, ಸಂತರು ಬರಬೇಕು, ಸ್ವಾಮೀಜಿಗಳು ಬರಬೇಕು, ಹಲವಾರು ಆಸೆಗಳು ಇಟ್ಟುಕೊಂಡಿದ್ದೀವಿ. ಮೊದಲೇ ದಿವಸ ಇವತ್ತಿನ ದಿವಸ ಸಿದ್ದಾಪುರದ ಹತ್ತಿರ ಶಿರಡಿ ಗ್ರಾಮದಲ್ಲಿ ಚೈತನ್ಯ ರಾಜಾರಾಮ್ ಕ್ಷೇತ್ರದ ಅಧಿಪತಿಗಳಾದಂಥ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ನಾವು ಹೋಗಿ ಕೇಳಿದಾಗ, ಅವ್ರನ್ನ ಮೊದಲ ಪ್ರಾರಂಭದಲ್ಲಿ ಕೇಳಿದಾಗ ಬೆಂಗಳೂರಿನಿಂದ ಫೋನ್ಯಾಗ ಕೇಳಿದ್ದೆ, ಗುರುಜಿ ತಾವಿಂಥ ಒಂದು ಕಾರ್ಯಕ್ರಮ ಇದೆ, ತಾವೆಲ್ಲ ಬರಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದರು, ಅಡ್ಡಿ ಇಲ್ಲ ನಾವು ಬರ್ತೀನಿ ಅಂತ ಇಷ್ಟು ಹೇಳಿದರು. ನಾವು ಮುಂದೆ ಆಮೇಲೆ ಅವ್ರು ನಾವೆಲ್ಲ ಹಿರಿಯರೆಲ್ಲ ಕೂಡಿ ಹೋಗಿ ಅವರಿಗೆ ಇದನ್ನು ಮಾಡಿದ್ದೀವಿ. ಅದರಂತೆ ಸೌದತ್ತಿ ಸಪ್ತಾಹದಲ್ಲಿ ಜ್ಞಾನೇಶ್ವರ ಮಹಾರಾಜ ಸಪ್ತದಲ್ಲಿ ನಾವು ಶಂಕರಣ್ಣವರು 7-8 ಜನ ಕೂಡಿ, ಟೈಮ್ ಇರಲಿಲ್ಲ ನಮಗೆ ಆ್ಯಕ್ಚುಲಿ. ಅವತ್ತು ನಮ್ಮ ಹೂವಿನ ಕಾರ್ಯಕ್ರಮ ಇತ್ತು ಮಹಾರಾಜರ ನಮ್ಮದು. ಆದರೂ ಸಹಿತ ಅವರೊಂದು ಮಾತೃ ಹೃದಯ ಪ್ರೇಮಕ್ಕಾಗಿ ರಾಜಾರಾಮ ಮಠದ ಅಧಿಪತಿಗಳಾದಂಥ ಗಂಗಾಧರ ಮಹಾಸ್ವಾಮಿಗಳ ಹತ್ರ ಹೋಗಿವಿ. ನಾವು ಹೋದಾಗ ಅವ್ರಿಗೂ ನಾವು ಆಮಂತ್ರಣ ಕೊಟ್ಟಿದ್ದೀವಿ. ಇವತ್ತು ಬರ್ತಾರಂತ ಕಲ್ಪನಾ ನಮಗಿರಲಿಲ್ಲ. ಇವತ್ತು ತ್ರಿಮೂರ್ತಿಗಳನ್ನು ನಮಗಿಲ್ಲಿ ಮಹಾರಾಜರು ಇವತ್ತು ಕರುಣೇಶ್ವರ, ಅದು ದತ್ತಾತ್ರೇಯ ಅವತಾರ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ನಮ್ಮದು ಎಲ್ಲ ಜೈಕಾರದೊಳಗೆ ಕೊಡೆಗೆ ಬರೋದೇ ಶ್ರೀ ಗುರುದೇವ ದತ್ತ ನಮ್ಮಲ್ಲಿ.
ವಾರ್ಕರಿನೂ ಬಂತು, ಶಿವದನು ಬಂತು, ಸದ್ಗುರುಗಳ ಪರಂಪರೆನೂ ಬಂತು. ಇತ್ಲ ಕೊನೆಗೆ ಗುರುದತ್ತರ ಪರಂಪರೆ ಸಹಿತ ಮಹಾರಾಜರು ಹಾಕಿ ಕೊಟ್ಟಾರಲ್ಲ, ಇದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ಆ ಪ್ರಕಾರವಾಗಿ ಗಂಗಾಧರ ಸ್ವಾಮಿಗಳಿಗೆ ಮತ್ತು ನಮ್ಮ ಹಿರಿಯರಾದಂಥ ಮಲ್ಲಾರಿ ಅವರು ಹೋಗಿ ಅವರಿಗೆ ಆಮಂತ್ರ ಪತ್ರಿಕೆ ಕೊಟ್ಟಾಗ ಖಂಡಿತ ನಾ ಬಂದೇ ಬರ್ತೀನಿ, ನಾನು ಮಠ ನೋಡಬೇಕು. ನಿಮ್ಗೆ ವಿಚಿತ್ರ ಅನಿಸ್ಬೋದು ಅವ್ರ ಬಗ್ಗೆ ಹೇಳಿದಾಗ. ಅವತ್ತು ನಾವು ಹೋದಾಗ ಅವ್ರು ಏನಂದ್ರಂದ್ರೆ, ರಂಗರಾವ್ ಮಹಾರಾಜರ ಶಿಷ್ಯ ಮಂಡಳಿ ನನ್ನಲ್ಲಿ ಬರಬೇಕು, ನೀವು 4 ಹೊತ್ತಿನ ಭಜನೆ ಮಾಡಬೇಕು, ನಿಮಗೇನು ಬೇಕಾದ ವ್ಯವಸ್ಥೆ ನಾವು ಮಾಡಿಕೊಡೋ ಜವಾಬ್ದಾರಿ ನಂದು, ನೀವು ಬರಲೇಬೇಕು. ಬರದೇ ಇದ್ರು ಸಹಿತ ಎಂಥ ವಿಶ್ವಾಸ ನೋಡ್ರಿ ನಮ್ಮ ಮಹಾರಾಜರ ಮೇಲೆ ಅವ್ರ ವಿಶ್ವಾಸ. ಅಂದ್ರೆ ಅವ್ರ ಅರ್ಥ ಏನಂದ್ರೆ, ಚಿದಂಬರೇಶ್ವರ ಬೇರೆ ಅಲ್ಲ, ರಾಜಾರಾಮರು ಬೇರೆ ಅಲ್ಲ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಬೇರೆ ಅಲ್ಲ ಅಂತ ಅರ್ಥದಿಂದ ಅವ್ರಂದ್ರು, ನಾನು ಈ ಜನ್ಮ ಹೋಗಿಲ್ರಿ, ಮುಂದಿನ ಜನ್ಮಕ್ಕಾದ್ರೆ ಕರ್ಕೊಂಡು ಬರೋ, ನೀವು ಬರೋದಕ್ಕ ನಾ ಬಿಡುವುದೇ ಇಲ್ಲ ಅಂತಂದ್ರು. ಇಂಥ ಒಂದು ಇಷ್ಟೊಂದು ಸಣ್ಣವರಾಗಿ ನಮ್ಮ ಮುಂದೆ ಓಡಾಡಿದ್ರಲ್ಲ, ನಾವೆಲ್ಲ ಕಲ್ಕೊಳ್ಳುವಂಥ ವಿಷಯ ಅದ. ಇವತ್ತಿನ ದಿವಸ ಅವರು ಗಂಗಾಧರ ಮಹಾಸ್ವಾಮಿಗಳು ಬಂದಾರ ಈ ಕಾರ್ಯಕ್ರಮಕ್ಕೆ. ಅವ್ರಿಗೆ ನಾನು ವಿಶೇಷವಾಗಿ ನಮ್ಮ ಶ್ರೀಮಠದಿಂದ ಅವರಿಗೆ ದಿವ್ಯ ಆಗಮನವನ್ನು ಸ್ವಾಗತದೊಂದಿಗೆ ಅವ್ರಿಗೆ ಬಯಸ್ತೇನೆ. ಇನ್ನು ನಮ್ಮ ಪ್ರಸನ್ನ ಚಿದಂಬರೇಶ್ವರ ಮಠ ಗುರುಲೋತ್ಸವ, ನಾನು 86ರಿಂದ 89 ತನಕ ಅಲ್ಲೇ ಇದ್ದೆ ಚಿದಂಬರೇಶ್ವರ ಇದರಲ್ಲೇ. ಅವಾಗ ಅವರ ತಂದೆಯವರಿದ್ದರು, ಸುಂದರೇಶ್ ದೀಕ್ಷಿತರಿದ್ದರು, ಅವ್ರಿಗೆ ನನಗೆ ಸಂಪರ್ಕ ಸಾಕಷ್ಟು ಬಂದಿತ್ತು. ವಿಚಿತ್ರ ಚಿದಂಬರೇಶ್ವರ ಮಹಾರಾಜರ ಪ್ರಭಾವ ಹೆಂಗಂದ್ರೆ, ಅಲ್ಲಿ ಒಂದು ಸ್ಟೇಡಿಯಂ ಮಾಡಿದ್ದೀವಿ ನಾವು ಚಿದಂಬರ ನಗರದಾಗ. ಮಾಡಿದ ಹೆಸರೇನು ಇಡೋನು ಅದಕ್ಕೆ ಎಲ್ಲರೂ ಅಂತೇಳಿ ಕೇಳಿದಾಗ, ಮಾಮಣಿಯವರು ಇದ್ರು ಅದಕ್ಕೆ ಇದು MLA ಅವರು ಚಂದ್ರಶೇಖರ್ ಮಾಮಣಿಯವರು, ಅವ್ರು ಒಪ್ಕೋತಾರಂತ ನನಗೆ ಭರವಸೆ ಇರಲಿಲ್ಲ. ನಾ ಸಣ್ಣವ, ಇಲ್ಲ ಅದು ಚಿದಂಬರ ಹೆಸರನ್ನು ಇಡೋಣ ಅಂದಾಗ ಚಿದಂಬರ ಸ್ಟೇಡಿಯಂ ಅಂತೇಳಿ ಹೆಸರು ಇಟ್ಟಿವಲ್ಲ. ನಿಜವಾದ ಎಲ್ಲ ಇವೆಲ್ಲ ಹೆಂಗಂದ್ರೆ ಒಂದಕ್ಕೊಂದು ಸಂಬಂಧಪಟ್ಟಂಥ ವಿಷಯ. ಅಂಥ ಒಂದು ನಮ್ಮ ಈ ಕಾರ್ಯಕ್ರಮ ದಿವ್ಯವಾದಂಥ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ನಮ್ಮ ಮಹಾರಾಜರ ಸ್ಮರಣೆ ಮಾಡುವಂಥ ದಿವಸ ನಮಗೆ ಇವತ್ತು. 50 ವರ್ಷ ನಮ್ಮನ್ನು ಸಾಕಿದ್ರು ಇಲ್ಲಿ ತನಕ. ದೇಹ ಬಿಟ್ಟ ಮೇಲೆ ಇದ್ದಾಗ ಸಾಕಿದ್ದು ಬೇರೆ, ಅವರು ದೇಹ ಬಿಟ್ಟರು ಸಹಿತ ಇನ್ನೂ ತನಕ ನಮ್ಮೆಲ್ಲ ಮಂಡಳಿನೆಲ್ಲ ಹೆಂಗೆ ಸಾಕ್ಯಾರ ಅಂದ್ರೆ, ಕೈಯಾಗ ಅಂಗೈಯಾಗ ನಮ್ಮನ್ನು ಹಿಡ್ಕೊಂಡು ಸಾಕ್ಯಾರಲ್ಲ. ಇದು ಯಾರದ ಕೃಪಾ ಅಂದ್ರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ಪ್ರಸನ್ನ ದೀಕ್ಷಿತರಿಗೂ ಸಹಿತ ನಾನು ದೀರ್ಘಧರ್ಮ ಪ್ರಾರಂಭ ಸಲ್ಲಿಸಿ ಅವ್ರಿಗೂ ಸಹಿತ ನಮ್ಮ ಈ ಶ್ರೀ ಕ್ಷೇತ್ರದಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ನಿಮ್ಗೆ ಹೇಳಿದೆ ನಾನು, ನಮ್ಮ ಮಹಾರಾಜರದ್ದು ಹೆಂಗಿತ್ತು ಅಂತೇಳಿ. ಯಾಕಂದ್ರೆ ಇವತ್ತು ನಾ ಭಾಳ ಮಾತಾಡೋದಿಲ್ಲ, 3 ಜನ ಮಾತಾಡೋದಿರೋದ್ರಿಂದ 2 ಮಿನಿಟ್ನ ನಮ್ಮ ಮಹಾರಾಜರ ಬಗ್ಗೆ ದಿವಸ ಒಂದೊಂದು ಹೇಳ್ಕೊತ ಹೋಗ್ಬೇಕಂತ ನಾನು ವಿಚಾರ ಮಾಡೀನಿ. ನಮ್ಮ ಮಹಾರಾಜ ನಾವು ನಮ್ಮೆಲ್ಲ ಮಂಡಳಿ ಕೂಡ ಸಕ್ರೆ ಪಟ್ಟಣಕ್ಕೆ ಹೋಗಿದ್ದೀವಿ. ನಮ್ಮ ಇವರ ವೆಂಕಟಾಚಲ ಮಹಾಸ್ವಾಮಿಗಳು ನೋಡ್ಲಿಕ್ಕೆ ಏನೂ ಅನಿಸ್ತಿದ್ದೇ ಇಲ್ಲ ನಮಗೆ. ಒಂದು ಬರೀ ಟ್ರಾವೆಲ್ ರೀ, ಮೈ ಮೇಲೆ ಬರ ಮೇಲೆ ಇರ್ತಿದ್ರು. ನಾವು ಹೋದಾಗ ಅವ್ರ ಕಾಲಿಗೆ ಪೆಟ್ಟಾಗಿತ್ತು. ಸಾಯಂಕಾಲ ಹೋಗಿದ್ದೀವಿ, ಅವ್ರು ನಮ್ಮನ್ನು ಬರಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಂಡ್ರೆ ಅಂದ್ರೆ, ನಮ್ಮೆಲ್ಲ ಮಂಡಳಿನ ಮಹಾರಾಜರು ಬಂದರು ಅಂತ ಒಂದು ಅವ್ರ ಇದರಲ್ಲಿತ್ತು, ದೃಷ್ಟಿಯೊಳಗಿತ್ತು. ಹಿಂಬರಿಕೆ ನಡ್ಕೊತ ಬಂದ್ರೆ ನಮ್ಮ ಜೋಡಿಯವರು, ಉಪರಾಟೆ ಅಂತಿರಲ್ಲ ನೀವು, ಹಂಗೆ ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಸಕ್ರಾಯಪಟ್ಟಣ ನಮ್ಮನ್ನೆಲ್ಲ ಕೂಡಿಸಿ ಪ್ರತಿಯೊಬ್ಬರಿಗೂ ಹಾರ ಹಾಕಿ, ಮಲ್ಲಿಗೆ ಹೂವು ಹಾಕಿ, ನಮ್ಮ ಅಷ್ಟರಿಗೂ ಆರತಿ ಮಾಡಿ, ನಾವು ಏನು ಅಂತಿದ್ದೀವಿ ಅಂತ ಅದೇ ಬಂದು ಬರ್ತಿತ್ತಲ್ಲಿ ಪ್ರಸಾದ. ಯಾರು ಏನು ತಂದು ಕೊಡ್ತಿದ್ರು, ಏನು ಮಾಡ್ತಿದ್ರು ಅದೆಲ್ಲ ನಮಗೆ ಹಾಕ್ತಿದ್ರು. ನಾವು ಅಂದೀವಿ, ಈಗ ಮುಂಜಾನೆ 6-7 ಗಂಟೆ ಆಗ್ಯದ, ನಾವು ಹೆಂಗೆ ತಿನ್ನೋದ್ರಿ ಅಂದ್ರೆ, ಸುಮ್ಮನೆ ತಿನ್ನೋದ್ರಿಲ್ಲ ಅಂದ್ರೆ ಎಲ್ಲರೂ ನಮಗೆ ಸುಮ್ಮನೆ ತಿಂದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ವಿಚಿತ್ರ ನಿಮ್ಗೆ ಅಲ್ಲಿ ಏನಾದ ಘಟನೆ ಅಂತ ನಿಮ್ಗೆ ಈಗ ಹೇಳ್ತೀನಿ. ನಾವು ಅವರಿಗೆ ಚೈತನ್ಯಧಾರೆ ನಮ್ಮ ಮಹಾರಾಜ ಚರಿತ್ರೆಯನ್ನು ತೊಗೊಂಡೋಗಿದ್ವಿ ಅವ್ರ ಹತ್ರ ಕೊಡಲಿಕ್ಕೆ. ಅವ್ರು ಚೈತನ್ಯಧಾರೆಯನ್ನು ತೊಗೊಂಡು ಕೊಟ್ಟಕೊಳ್ಳೆ ಭಾಳಷ್ಟು ಜನ ಎಲ್ಲ ತೆಗೆದಂಗೆ ನೋಡ್ಬೋದು, ಮೇಲೆ ನೋಡಿ ಇಡ್ಬೋದು ಅಷ್ಟೇ. ಅವ್ರು ಅದನ್ನು ಏನು ಮಾಡಿದ್ರಂದ್ರೆ, ಸ್ವತಃ ವೆಂಕಟಾಚಲ ಮಹಾಸ್ವಾಮಿಗಳು ಅವಧೂತರವರು, ಅವರು ತೊಗೊಂಡನ್ನು ತಲೆ ಮೇಲೆ ಇಟ್ಕೊಂಡ್ರಿ. ಅವರು ಏನು ಮಹಾರಾಜರಿಗೆ ಅವ್ರಿಗೆ ಏನು ಸಂಬಂಧ ಇತ್ತು ಏನು ಹೆಂಗೆ ಗೊತ್ತಿಲ್ಲ. ನಮ್ಮ ಕಾರ್ಯಕ್ರಮ ಮೇಲೆ ಸತ್ಸಂಗ ಮುಗಿದ ಮೇಲೆ ಅರ್ಧ ಕಿಲೋಮೀಟರ್ ನಮ್ಮ
ಹಾರ್ಮೋನಿಯಂ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ನಮ್ಮ ಗಾಡಿ ತನಕ ತಂದು ಕೊಟ್ಟರು. ಇದು ಯಾರ ಕೃಪಾ ಅಂತೀರಂದ್ರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ. ಇಂಥ ಒಂದು ಸಮರ್ಥ ಗರಡಿ ಒಳಗೆ ನಾವೆಲ್ಲ ಬೆಳೆದೀವಿ, ಬೆಳೆಸ್ಯಾರ. ಇವತ್ತು ಜಗತ್ತಿನಾಗ ನಾವು ಏನಾದರೂ ಮಾತಾಡ್ತಿದ್ದೀವಿ, ನೋಡ್ತಿದ್ದೀವಿ, ಯಾರು ನೋಡಿ ಸಂಪರ್ಕ ಬೆಳೆಸಿದ್ದೀವಿ ಅಥವಾ ಇಂಥ ಮಹಾಸ್ವಾಮಿಗಳಿಗೆ ಬರ್ತಾರಂತಂದ್ರೆ ಪೂರ್ಣವಾದಂಥ ಸದ್ಗುರು ಸಮರ್ಥರ ಕೃಪಾದಿಂದ ಬರ್ತಾರೆ ಹೊರತಾಗಿ ನಿಮ್ಮ ಕರೆದಕ್ಕೆ ಬಂದಿಲ್ಲ ಅವ್ರು ಯಾರು. ಇವ್ರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಎಲ್ಲಿ ಸಿದ್ದಾಪುರ, ನಾವೆಲ್ಲೋ, ಎಲ್ಲಿ ಕೋಪಗಡ್ಡು, ಏನು ಸಿರುಳಿ ಅವ್ರು ಇದು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಗಾಡಿ ಏರೋ ಅಂತಾಗಿತ್ತು ನಮ್ಮದು. ಅಷ್ಟು ಏರು ನಮ್ಮ ಮೇಲ್ಗಡೆ ಇದ್ದಾರೆ. ಸೃಷ್ಟಿ ಸೌಂದರ್ಯದೊಳಗೆ ಅದೊಂದು ಮನೆ ಇದೆ ಅವ್ರ ಆಶ್ರಮ ಅಂತಂದ್ರೆ ಸೂಜಿ ಬಿದ್ದರೂ ಸಹಿತ ಕೇಳ್ತಾರೆ. ಅಷ್ಟೊಂದು ಅದನ್ನು ಇದರಲ್ಲಿ ಇಟ್ಟಾರ ಆಶ್ರಮ. ಇಂಥ ಆಶ್ರಮಕ್ಕೆ ಹೋದಾಗ ಇದಕ್ಕೆ ಶಿಷ್ಟಾಚಾರ ಅಂದ್ರೆ ನಮ್ಮ ಮಹಾರಾಜರು ನಮಗೆ ಕಲಿಸ್ಯಾರ. ಅವ್ರದ್ದು ಶಿಷ್ಟಾಚಾರ ಹೆಂಗಿತ್ತಂದ್ರೆ ನನಗೆ ಫೋನ್ ಮಾಡಿ ಹೇಳಿದರು, ಎಷ್ಟು ಜನ ಬರ್ತಾ ಇದ್ದೀರಿ ನೀವು ಅಂತ. 4-5 ಜನ ಬರ್ತೀವಿ ಗುರುಜಿ ಅಂದರೆ. ಅವರು ನಾವು 2-3 ಗಂಟೆ ತನಕ ಸಹಿತ ಪ್ರಸಾದ ತೊಗೊಳ್ಳಾರ್ದೇ ನಾವು ಬಂದು ನಮ್ಮ ಹಾದಿ ಕಾಯ್ಕೊತ ನಾವು ಬಂದ ಮೇಲೆ ಅವರು ಪ್ರಸಾದ ತೊಗೊಂಡ್ರಲ್ಲ, ಇದು ಶಿಷ್ಟಾಚಾರ, ಇದು ಸಮರ್ಥ ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ನಾನು ಅವ್ರ ಬಗ್ಗೆ 2 ಮಾತುಗಳನ್ನು ಹೇಳ್ತೇನೆ. ಇದು ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆದಾಗ ಅದ, ಅಂದ್ರೆ ಕಾರವಾರ ಜಿಲ್ಲಾ. ಅಲ್ಲೇ ಸಿರಳಗಿ ಎಂಬ ಗ್ರಾಮದಲ್ಲಿ ಚೈತನ್ಯ ರಾಜಾರಾಮ್ ಕ್ಷೇತ್ರ ಆಗಮಿಸುವ ಭಕ್ತರೆಲ್ಲರಿಗೂ ಜ್ಞಾನದಾರಿಯ ತೋರೋ ಆಶ್ರಮವಾಗಿದೆ. ಇದು ನಿಜವಾದ ಜ್ಞಾನಿಗಳು ಮಾಡುವಂಥ ಕೆಲಸನೇ ಇದೆ. ಬಂದಂಥವ್ರಿಗೆ ಜ್ಞಾನವನ್ನು ಯಾರು ತೋರಿಸ್ತಾರೆ, ಯಾರು ಸನ್ಮಾರ್ಗಕ್ಕೆ ಕಳಿಸ್ತಾರೆ, ಯಾರಿಗೆ ಅಧ್ಯಾತ್ಮದೊಳಗೆ ರುಚಿ ಹುಟ್ಟಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ಹೋಗುವಂಗೆ ನಮ್ಮನ್ನೇನು ಮಾಡ್ತಾರಲ್ಲ, ಇದು ನಿಜವಾದ ಸತ್ಪುರುಷರ ಲಕ್ಷಣ. ಆ ಲಕ್ಷಣ ನಾವು ಕಂಡದ್ದು ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳಲ್ಲಿ ಕಂಡೇವೆ. ಇನ್ನು ರಾಜಾರಾಮ್ ಗುರುಜಿಯವರು ಜಪದಲ್ಲಿ ಅಸಂಖ್ಯ ಭಕ್ತರಿಗೆ ಪ್ರೀತಿಯಿಂದ ಭಗವದ್ಭಕ್ತಿಯ ಮಾರ್ಗ ತೋರಿದ ಗುರುಗಳು ಇವರು. ಅವರು ಹಾಕಿಕೊಟ್ಟ ಪರಂಪರೆ 25 ವರ್ಷಗಳಿಂದ ಪ್ರತಿ ತಿಂಗಳ 2ನೇ ಶನಿವಾರ ಈಗಲೂ ಸತ್ಸಂಗವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಎಲ್ಲ ಮಠದಾಗ ಏನು ಬೇಕಾದ ಆದ್ರೆ ಸತ್ಸಂಗ ಎಲ್ಲಿ ನಡೀತಾವ ಅಲ್ಲಿ ಭಗವಂತನ ವಾಸ ಆಗ್ತದೆ. ಚಿದಂಬರೇಶ್ವರು ಬರ್ತಾರೆ, ಆಮೇಲೆ ಶಂಕರಾಚಾರ್ಯರು ಅಲ್ಲೇ ಬರ್ತಾರೆ, ನಮ್ಮ ಮಹಾರಾಜರು ಅಲ್ಲೇ ಇರ್ತಾರೆ. ಅನ್ಲಿಕ್ಕೆ ಏನಾದರೂ ಇತ್ತಂದ್ರೆ ಅದು ಸತ್ಸಂಗದ ಮಹಿಮೆ ಅಷ್ಟದ ಅಂಥದ್ದೊಂದು ಅವ್ರು ಮಾಡ್ಕೋತ ಬಂದಾರೆ. ಈಗ ಸದ್ಯ ಆಶ್ರಮದ ಆಚಾರ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳಲ್ಲಿ ಇದ್ದಾರೆ. ಅಲ್ಲಿ ಒಬ್ರಿಗಿಬ್ಬರು ಹೋದ್ರೆ ನಮಗೇನು ಇರ್ಲಿಕ್ಕೆ ಆಗೋದಿಲ್ಲ. ಮತ್ತು ಯಾರಾದ್ರೂ ಅಕಸ್ಮಾತ್ ಧ್ಯಾನ ಮಾಡಬೇಕಂತ ಅನಿಸಿದ್ರೆ, ಮಾಡ್ಬೇಕಂತ ಇದು ಇತ್ತಂದ್ರೆ ಅಲ್ಲಿ ಹೋದ್ರೆ ಅದು ನಿಮ್ಗೆ ತಾನಕ್ಕೆ ತಾನು ಬರುವಂಥ ಸ್ಥಳ ಅದನ್ನು ಮಾಡ್ಯಾರ. ಭಾಳಷ್ಟು ಕಷ್ಟಪಟ್ಟು ಅದನ್ನು ಕಟ್ಟ್ಯಾರ. ಆಮೇಲೆ ಶಂಕರಾಚಾರ್ಯರು, ಶ್ರೀರಮಣರು, ಶ್ರೀಧರ ಸ್ವಾಮಿಗಳ ಶಿಷ್ಯರಾಗಿರೋ ಅವರ ಶ್ರೀ ಶಂಕರ ಜ್ಞಾನಸಾಗರದಲ್ಲಿ ಸದಾ ಅನುಸಂಧಾನವನ್ನು ನಡೆಸುತ್ತಿರ್ತಾರೆ ಅಂಥೇಳಿ ಅಲ್ಲೆಲ್ಲ ನಮಗೆ ನೋಡಿದ ಕೂಡ ಅನ್ನಿಸ್ತು. ಈಗ ಊಟ ಮಾಡಿ ಬಂದಿರಿ ನೀವೆಲ್ಲರೂ ಅಂಥೇಳಿ 2 ಮಿನಿಟ್ ಹೆಚ್ಚಿಗೆ ಹೇಳಿಕತ್ತೀನಿ. ಊಟ ಮಾಡಲಿಲ್ಲ ಅಂದ್ರೆ ನಾವು ಯಾರಿಗೂ, ನಿಮಗೂ ಆಗೋದಿಲ್ಲ, ನಮಗೂ ಆಗೋದಿಲ್ಲ. ಅದಕ್ಕೆ ಶಾಂತ ರೀತಿಯಿಂದ ಮುಂದೆ ಜ್ಞಾನಿಗಳು ಹೇಳುವಂಥ, ಸ್ವಾಮೀಜಿಗಳು ಹೇಳುವಂಥ ಮಾತುಗಳನ್ನು ಆಲಿಸ್ರಿ ಅಂಥೇಳಿ ನಾನು ಆಮೇಲೆ ಅವ್ರ ಪ್ರವಚನ ಸಮರ್ಥ ಪ್ರಬೋಧ ಎಂಬ ಯೂಟ್ಯೂಬ್ನ್ಯಾಗ ವಾಹಿನಿಯಲ್ಲಿ ಲಭ್ಯವಿದೆ. ಇವ್ರಿಗೆ ನಾನು ಕರೆಸ್ಬೇಕಾದ್ರೆ ನನಗೆ ಸಂಬಂಧ ಏನಾಯ್ತಂದ್ರೆ ಶೇಷಾಚಲದ ಒಳಗೆ ಆನ್ಲೈನ್ದಾಗ ಪ್ರವಚನಗಳಿತ್ತು. ನಾನು ಒಂದು 5-6 ಪ್ರವಚನ ಮಾಡಿದೆ. ಭಾವುಸಾಯಿ ಮಹಾರಾಜರ ಬಗ್ಗೆ, ಗುರುಲಿಂಗಂ ಮಹಾರಾಜರ ಬಗ್ಗೆ, ರಾಮರಾವ್ ಮಹಾರಾಜರ ಬಗ್ಗೆ, ನಮ್ಮ ಮಹಾರಾಜರ ಬಗ್ಗೆ, ಯಾಜ್ಞವಲ್ಕರ ಬಗ್ಗೆನೂ ನಾವು ಮಾಡಿದ್ದೆ. ಅವಾಗ ಇವರು ಮಾಡ್ತಿದ್ರು, ಸ್ವಾಮೀಜಿ ಅವರು ಮಾಡುವಾಗ ಅದನ್ನು ನೋಡ್ಕೊಂಡು ಇವರು ಫೋನ್ ಮಾಡಿದೆ. ಅದರಿಂದ ಏನಿತ್ತು ಏನೋ ಮಹಾರಾಜರ ಯೋಗ ಈ ಕ್ಷೇತ್ರಕ್ಕೆ ದರ್ಶನ ಮಾಡುವಂಥ ಭಾಗ್ಯ ಅವ್ರಿಗೂ ಇದೆ, ಇವರು ನೋಡುವ ಭಾಗ್ಯ ನಮಗೂ ಸಿಕ್ತಂತ ಹೇಳಿ ನಮ್ಗೆ ಭಾಳ ಸಂತೋಷ ಅನಿಸಿದೆ. ಅದಕ್ಕೆ ನನ್ನ ಮಾತಿಗೆ ಅವ್ರ ಬಗ್ಗೆ ಹೇಳುವಂಥ ಎರಡು ವಿಷಯಗಳನ್ನು ಹೇಳೀನಿ. ಇನ್ನು ಗಂಗಾಧರ ಮಹಾಸ್ವಾಮಿ ಆಮೇಲೆ ಪ್ರಸನ್ನ ನಮ್ಮ ದೀಕ್ಷಿತರೇನಿದ್ದಾರೆ, ಇವ್ರ ತಂದೆಯವ್ರ ಜೋಡಿ ಭಾಳ ನಮಗೆ ವಹಿವಾಟಿತ್ತು. ಅವ್ರು ಹೆಂಗಿದ್ರು ಅಂತಂದ್ರೆ ಹೋಗೋದಂದ್ರೆ ಹೋಗೋದೇ, ಅಲ್ಲಿ ಹೋಗಂಗಿಲ್ಲ ಅಂದ್ರೆ ಹೋಗಂಗೇ ಇಲ್ಲ. ಹಿಂಗೆ ವಿಚಿತ್ರ ಅವ್ರು ಇದ್ರು. ಅಷ್ಟು ತಾಕತ್ತು ಅವರಲ್ಲಿ ಇತ್ತು ಅಂಥೇಳಿ ಇವತ್ತು ಪ್ರಸನ್ನ ದೀಕ್ಷಿತರೇನು ಬಂದಾರಲ್ಲ, ಇದು ಎದ್ರ ಪ್ರೇಮಪ್ಪ ಅಂತಂದ್ರೆ ನಮ್ಮ ಮಹಾರಾಜರು
ಮುರುಗೋಡಿಗೆ 3-4 ಸಲ ಹೋಗಿ ದರ್ಶನ ತೊಗೊಂಡು ಚಿದಂಬರೇಶ್ವರ ದರ್ಶನ ತೊಗೊಂಡು ಬಂದಾರ ಅಂತೇಳಿ ಚಿದಂಬರೇಶ್ವರ ಮಂಡಳಿನ ಇಲ್ಲಿ ಕಳಿಸಿಬಿಟ್ಟಾರೆ ಇವತ್ತು. ಇದು ಒಂದು ದೊಡ್ಡ ಪವಾಡನೆ ಅನುಭವ. ಅಂಥ ಒಂದು ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಭಾಳ, ಯಾಕಂದ್ರೆ ದೊಡ್ಡ ಮಹಾನ್ ಪುರುಷರು ನಾವು ಅಲ್ಲಿ ಸತ್ತದಾಗ ಅವ್ರನ್ನ ಕಂಡೇ ಕಾಣ್ತೀವಿ. ನಮ್ಮ ಗಂಗಾಧರ ಮಹಾಸ್ವಾಮಿಗಳಂಕ ಅತಿ ಸರಳ ಸ್ವಭಾವದವರು. ಅವ್ರು ವಿಚಿತ್ರ. ನನಗೆ ಈಗಾದರೂ ಕಣ್ಣು ಮುಂದೆ ಶಂಕಣ ಮುಂದೆ ಅಂದೆ, ಏನು ನಾವು ನಮ್ಮ ತಾಕತ್ತು ಏನೂ ಇಲ್ಲ, ಮಹಾರಾಜರು ಹಿಂದೆ ಮುಖವಾಡ ಹಿಂದಿದ್ದಾರೆ ಅಂತೇಳಿ ನಾವು ಅವ್ರು ಇದಕ್ಕೆ ಹೋಗಿವಿ. ನಮ್ಮನ್ನ ಮಹಾರಾಜರು ರಂಗರಾವ್ ಮಹಾರಾಜರು ಬಂದಾರನ್ನೋಂಥ ಭಾವದಿಂದ ಓಡಾಡಿ ಚಹಾ ತಂದು ಕೊಡೋದೇನು ಏನು ಬೇಕೇನು ಹಿಂಗೆ ಓಡಾಡಿದ್ರಲ್ಲ, ನನಗೆ ಅವ್ರ ವಯಸ್ಸು ಮರ್ತಾರೆ ಅನಿಸ್ತು. ನನಗೆ ಅವತ್ತು ವಿಚಿತ್ರ ಅನಿಸ್ಬಿಡುತ್ತೆ ನನಗೆ ಅವ್ರು ಮಾಡೋದು ನೋಡಿ, ಸೇವಾ ನೋಡಿ. ಇದನ್ನು ನಾವು ಕಲಿಬೇಕಾಗಿತ್ತಂದ್ರೆ ಗಂಗಾಧರ ಮಹಾಸ್ವಾಮಿಗಳಿಂದ ಕಲಿಬೇಕು. ಇಂಥ 3 ಮಂದಿ ಇಂಥ ಒಂದು ಇವತ್ತಿನ ಮೊದಲೇ ಪ್ರಥಮ ದಿವಸದಾಗ ನಮ್ಮ ಮಹಾರಾಜರು ಮತ್ತು ಕಲ್ಕತ್ತಾದಿಂದ ಬಂದಾರ. ನಮ್ಮ ಮಹಾರಾಜರು ಇವತ್ತು ತಯಾರಾಗಿ ಈ ಮೂರ್ತಿ ಬಂದದ್ದು ಕಲ್ಕತ್ತಾದಿಂದ ಬಂದರು. ಅವ್ರು ಬಂದಾರ ಅಂತಂದ್ರೆ ಏನೋ ಇವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ರು ಅಂತ ಅದ್ರ ಜೊತೆಗೆ. ಅಂಥ ಒಂದು ಇವತ್ತಿನ ದಿವಸ ನಮ್ಗೆ ಸುವರ್ಣ ಮಹೋತ್ಸವ ಅಂದ್ರೇನು, ನಮಗೆ ಸುಸಂಧಿ ನಮಗೆ ಇವತ್ತು ಮಹಾರಾಜರು ಒದಗಿಸ್ಕೊಟ್ಟಾರೆ. ಅದಕ್ಕಾಗಿ ನಾನು ಮಹಾರಾಜರ ಬಗ್ಗೆ ದಿವಸ ಒಂದೊಂದಿಷ್ಟು ಹೇಳ್ಕೊತ ಹೋಗಬೇಕಾಗ್ತದೆ, ಹೇಳ್ತೀನಿ. ಯಾಕಂದ್ರೆ ನಮ್ಮ ಮಹಾರಾಜರ ಬಗ್ಗೆ ನಮ್ಗೆ ಹೇಳಿಲ್ಲ ಅಂತಂದ್ರೆ ನಮ್ಗೆ ಭಾಳ ಒಳಗೆ ಮನಸ್ಸಿನಾಗ ತ್ರಾಸ ಆಗ್ತದೆ. ಯಾಕಂದ್ರೆ ಇವತ್ತಿನ ತನಕ ಅವ್ರ ಉಪಕಾರ ತೀರಿಸುವಂಥ ಸಂದರ್ಭ ನಮಗೆ ಬಂದೇ ಇಲ್ಲ. ಮತ್ತು ಅವ್ರು ಮಾಡಿದ ಉಪಕಾರದ ಮುಂದೆ ನಾವು ಇವತ್ತೇನಾರು ಮಾಡಿದ್ರೆ ಭಾಳ ದೊಡ್ಡ ಸ್ಟೇಜ್ ಹಾಕಿರ್ಬೋದು, ಭಾಳ ದೊಡ್ಡ ಖರ್ಚು ಮಾಡಿರ್ಬೋದು. ಅಂದರೆ ಇದು ಸಾಸಿವೆ ಕಾಳಕ್ಕಿಂತ ಕಡಿಮೆ. ನಾವು ಮಾಡಿದ್ದು ಏನೂ ಅಲ್ಲ, ಅವ್ರು ಮಾಡಿದ್ದು ನಮ್ಗೆ ಮಾಡ್ಯಾರ ಅಂತಂದ್ರೆ ನಮ್ಮನ್ನು ಕೂಸಿನ ಹಿಡ್ಕೊಂಡು ಇಲ್ಲಿ ತನಕ ಜೋಪಾನ ಮಾಡಿದಾರಲ್ಲ ಜಗತ್ತಿನಾಗ. ಕ್ರೂರವಾದ ಜಗತ್ತಿಗೆ ಹೊರಗಡೆ ಅಂಥ ಜಗತ್ತಿನಾಗ ಇನ್ನೂ ನಮ್ಮನ್ನು ಅಧ್ಯಾತ್ಮದಾಗ ಇಟ್ಟಾರಲ್ಲ, ಇದು ಯಾರ ಕೃಪಾ ಅಂತಂದ್ರೆ ಮಹಾರಾಜರ ಕೃಪಾ ಅಂತೇಳಿ ನಾವು ಭಾವಿಸ್ತೀವಿ. ಅದಕ್ಕೆ ಮೊದಲು ಪ್ರಥಮವಾಗಿ ನಮ್ಮ ಈ ಸಭೆಗೆ ಆಗಮಿಸಿದ ಶ್ರೀ ಕ್ಷೇತ್ರ ದರ್ಶನ ಮಾಡಿಕೊಂಡ್ರು ಮಹಾರಾಜರು. ಯಾಕಂದ್ರೆ ಈ ಕ್ಷೇತ್ರ ನಮ್ಮ ಮಹಾರಾಜರು ಅಂದಂಗೆ ಪ್ರತಿ ಇಂಚಿಗೇರಿ ಆಗ್ಬೇಕು ನೋಡಪ್ಪ ಅಂತಿದ್ರು. ಪ್ರತಿ ಇಂಚಿಗೇರಿ ಅಂದ್ರೆ ಏನ್ರಿ? ಇಂಚಿಗೇರಿಗೆ ಇದಕ್ಕೆ ಏನು ಸಂಬಂಧ ಅಂತೀರಿ? ಭಾವಸಾಹೇಬ ಮಹಾರಾಜರಿಂದ ನಮ್ಮ ಸಂಪ್ರದಾಯ. ಅವ್ರ ಶಿಷ್ಯರು ನಮ್ಮ ರಾಮರಾವ್ ಮಹಾರಾಜರು, ಅವ್ರ ಶಿಷ್ಯರು ನಮ್ಮ ಮಹಾರಾಜರು. ಇವ್ರು ಏನಂತಿದ್ರು ಅಂದ್ರೆ ಅಲ್ಲೇ ಗುರುಲಿಂಗ ಜಂಗಮರದು ಭಾವಸಾಹೇಬ ಮಹಾರಾಜರು ಎರಡೂ ಹಿಂಗಾರ ನಮ್ಮದು ಆಗ್ತದೆ ಅಂತೇಳಿ ಅವ್ರಿಗೇನು ಕನಸಿಗೋ ಏನಿತ್ತೋ ಏನು ಮುಂದಿನ ವಿಚಾರ ಗೊತ್ತಿಲ್ಲ. ಈಗ ನಮ್ಮದು ರಾಮರಾವ್ ಮಹಾರಾಜರು ನಮ್ಮ ಮಹಾರಾಜರು ಎದರ ಬದರನ ಇದನ್ನ ಮಾಡ್ಕೊಂಡು ಹೊಂದಾವಣೆಗಳು ಅವಲ್ಲ. ಪ್ರತಿ ಇಂಚಿಗೇರಿ ಅಂತ ಹಾಗೆ ಅನಿಸ್ಯದ. ಆಮೇಲೆ ದಕ್ಷಿಣ ನಮ್ಮ ಹಳ್ಳದಲ್ಲ, ಅದು ಇಂಚಿಗೇರಿ ಗದ್ದೆನ ಇಲ್ಲಿ ಹೋಗ್ತಾ ಇದೆ. ಇಂಥ ಒಂದು ಕ್ಷೇತ್ರಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀರ್ಘದ ಪ್ರಾಣ ಸಲ್ಲಿಸಿ ನನ್ನ ತಮ್ಮ ಬಗ್ಗೆ 2 ಮಾತುಗಳು ಹೇಳೋದನ್ನು ನಾನು ಮುಗಿಸ್ತೀನಿ. ಪರಮಪೂಜ್ಯ ಬ್ರಹ್ಮಾನಂದ ಭಾರತೀಯ ಮಹಾಸ್ವಾಮಿಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತೆ. ಹಾಗೆ ಪ್ರಸನ್ನ ದೀಕ್ಷಿತರು ನಮ್ಮಣ್ಣವರು ಅವರಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತೆ. ಹಾಗೂ ಸಮರ್ಥ ರಂಗರಾವ್ ಮಹಾರಾಜರ ಸಮಸ್ತ
ಭಕ್ತ ಪರಿವಾರಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೆ. ಮಹಾರಾಜರು ಹೇಳುವಂಗೆ ಅಪಾರ ತ್ವಜಾಣ ಸತ್ಸಂಗಾಚ ಮಹಿಮಾ ದುಜಿನಸಿ ಉಪಮಾ ದೇಹಿ ಲೋಕಿ ಅಂತ. ನಾವು ನಿಜವಾಗಿ ನಾ ಭಾಗ್ಯವಂತಿದ್ದೇನೆ ಅಂದ್ರೆ ಎಷ್ಟೋ ದಿನದ ಕನಸಾಗಿತ್ತು. ಆ ರಂಗರಾವ್ ಮಹಾರಾಜರ ಒಂದು ಕೃಪಾ ಪಡೆದಂಥ ಇಷ್ಟು ಜೀವಿಗಳನ್ನು ನೋಡಿ ನಿಜವಾಗಿ ಧನ್ಯ ಧನ್ಯ ಆದೆ ಅನ್ನುವಂಥ ಒಂದು ಭಾವವನ್ನು ನಿಜವಾಗಿ ಭಾಳ ಆನಂದ ಆಗಿದೆ. ಯಾಕಂದರೆ ಇದು ಸಿಗೋದು ಭಾಳ ದುರ್ಲಭ. ಒಂದು ಕಡೆ ಮಹಾರಾಜರು ಹೇಳ್ತಾ ಒಂದು ಕಡೆ ಹೇಳ್ತಾರೆ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ. ನೀವೆಲ್ಲರೂ ಎಷ್ಟು ಭಾಗ್ಯವಂತರಿದ್ದೀರಿ ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಏನೋ ನಿಮಗೆ ಅವರು ಸುಲಭವಾಗಿ ಪ್ರಾಪ್ತಿ ಆಗಿಬಿಟ್ಟಾರ. ಗುರುಕೃಪಾ ಎಲ್ಲ ಇದ್ದರೆ ಜಗತ್ತಿನೊಳಗೆ ಏನೂ ಇಲ್ಲ, ಏನೂ ಪ್ರಾಪ್ತಿ ಆಗಂಗಿಲ್ಲ. ಅಂಥದ್ದು ನಿಮಗೆ ಸುಲಭ ಸಾಧ್ಯ ಆಗ್ಯದ ಅಂದ್ರೆ ನೀವು ಎಷ್ಟು ಭಾಗ್ಯವಂತರಿದ್ದೀರಿ. ಚಿದಂಬರ ಜೇಹ ಹೋಯ ಕೃಪಾವಂತ ಆದಿತ್ಯಾಚ ದೇತ ಸತ್ಸಂಗತಿ ಅಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜರು. ಇವತ್ತು ನಮ್ಮ ಬಾಯಿ ಒಳಗೆ ಚಿದಂಬರ ರಾಮ ಕೃಷ್ಣ ಅಂತ ಏನಾದರೂ ಬರ್ಲಿಕ್ಕತ್ತದ ಅಂತ ಕೇಳಿದ್ರೆ ನಿಮ್ಮ ಜನ್ಮದ ಮಾಡಿರ್ತಕ್ಕಂಥ ಸತ್ಸಂಗದ ಫಲ ಇವತ್ತದು ಫಲ ಆಗ್ಯದ ಅಂತ ಅರ್ಥ. ಇಲ್ಲದ ನಿಮ್ಮ ಬಾಯಿ ಒಳಗೆ ಭಗವಂತನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲ್ಲೆಲ್ಲ ನೋಡಿದಾಗ ಇನ್ನೊಂದು ಏನು ಆನಂದ ಅನ್ನಿಸ್ತದ ಅಂದ್ರೆ ಆ ಗುರುಗಳ ಮ್ಯಾಲೆ ಇಟ್ಟಂಥ ಒಂದು ಅದ್ಭುತವಾಗಿರುವಂಥ ದೃಢ ನಿಷ್ಠ ಏನದಲ್ಲ, ಆ ನಿಷ್ಠ ನಿಮ್ಮ ಕಣ್ಣೊಳಗೆ ಎಲ್ಲ ತಾಯಂದ್ರೊಳಗೆ ನಿಮ್ಮೊಳಗೆ ಇವತ್ತು ಕಂಡು ನಿಜವಾಗಿ ಪ್ರತಿ ಮಹಾರಾಜರು ಹೇಳಿದಂಗೆ ಇದು ಪಂಢರಪುರನ ಆಗ್ಲಿಕ್ಕತ್ತದ. ಖಂಡಿತ ಪ್ರತಿ ಪಂಢರಪುರನ ಇಲ್ಲದ ಗುರುಗಳ ಒಂದು ಆ ದಿವ್ಯ ಸನ್ನಿಧಿ ನಿಜವಾಗಿ ಇಲ್ಲಿ ಬಂದ ತಕ್ಷಣ ಇಷ್ಟು ಆನಂದ ಆತಲ್ಲ, ಹಬ್ಬ ಜೀವಕ್ಕೆ ಒಂಥರ ಏನೋ ಸಮಾಧಾನ ಆಯ್ತು. ಆದರೂ ಬಂದಾಗ ಒಂದೆರಡು ವಿಚಾರಗಳನ್ನು ಹೇಳುವಂಥದ್ದು. ನಾವಿಲ್ಲೇ ಬಂದೇವಿ ಅಂದಮೇಲೆ ನಾವು ಎದಕ್ಕೆ ಬಂದೇವಿ? ಹುಟ್ಟೇವಿ, ಹುಟ್ಟಿ ನಮ್ಮ ಗುರಿ ಏನದ, ಗುರು ಕೊಟ್ಟಂತಹ ಏನು ದಿವ್ಯ ನಾಮದ ಅದನ್ನು ನಾವು ಎಷ್ಟು ನಮ್ಮ ಹೃದಯದೊಳಗೆ ಗಳಿಸ್ಕೊಂಡೇವಿ, ಅದನ್ನು ನಮ್ಮ ಅನುಸಂಧಾನಕ್ಕೆ ತಂದೇವಿ ಅನ್ನುವಂಥದ್ದು ಬಹಳ ಅವಶ್ಯ ಆಗ್ತದೆ. ಒಂದು ಕಡೆ ಒಂದು ದೊಡ್ಡ ರಾಜ್ಯದ ಆ ರಾಜ್ಯದೊಳಗೆ ಒಂದು ನಿಯಮ ಇತ್ತಂತ್ರಿ. ಏನು ನಿಯಮ ಅಂತ ಕೇಳಿದ್ರೆ, ಅಲ್ಲಿ ರಾಜ್ಯವನ್ನು ಆಳುವಂಥ ಏನು ರಾಜ ಇದ್ದಾನ ಅಲ್ಲಿ ಒಂದು ಬಯಲ ಇತ್ತು. ಏನಪ್ಪ ಅಂದ್ರೆ ಕೇವಲ 3 ವರ್ಷಗಳ ಕಾಲ ಮಾತ್ರ ಅವ ರಾಜ್ಯವನ್ನು ಆಳಬೇಕು. ಒಂದು ದೊಡ್ಡ ನದಿ ಅದ, ನದಿ ದಂಡಿಗೆ ಒಂದು ದೊಡ್ಡ ಕಾಡದ, ಆ ಕಾಡಿಗೆ ಹೋಗಿ 3ನೇ ವರ್ಷಕ್ಕೆ ಒಂದು ಆಳಿಕೆ ಮುಗೀತು. ಅಷ್ಟರೊಳಗೆ ಏನದ ಮುಗಿದ ತಕ್ಷಣ ಅವನ್ನ ಹೋಗಿ ಆ ಕಡೆ ಬಿಟ್ಟು ಬರಬೇಕು. ಅವನ ಜೀವನ ಪರ್ಯಂತ ಮುಂದೆ ರಾಜ ಆಗಂಗಿಲ್ಲ, ಒಮ್ಮೆ ರಾಜ ಆಗ ಅಂತ ಒಂದು ಅದ್ಭುತವಾಗಿರುವಂಥ ನಿಯಮ ಇತ್ತು. ಪ್ರತಿ ವರ್ಷ ಏನು ಮಾಡ್ಬೇಕಂತಂದ್ರೆ ಕಡಿಗೆ ಒಂದಷ್ಟು ಮಂದಿ ಕೂಡಿ ಹೋಗಿ ರಾಜ ಆಗೋ ಮಾರಾಯ ಅಂಥೇಳಿ ಒಬ್ಬಂದು ದೂಕ್ತಿದ್ರು. ಒಂದು ವರ್ಷ ಆ ಸಮಯ ಬಂತು. ಒಬ್ಬ ಯುವಕ ಅಂದ, ನಾನೇ ರಾಜ ಆಗ್ತೇನೆ ಅಂತ ತಿಳ್ಕೊಂಡು ಆನಂದವಾಗಿ ಓಡಿ ಬಂದ. ಅವ್ನು ಹೇಳಿದ, ನಾನೇ ರಾಜ ಆಗ್ತೇನೆ, ನಮ್ಮ ರಾಜ್ಯದ ನಿಯಮಗಳು ಗೊತ್ತವ ಇಲ್ಲೋ ಅಂದ. ಕೇಳಿದ್ರು, ಗೊತ್ತದಲ್ರಿ. ಏನು 3 ವರ್ಷ ಆಳ್ಕೆ? ಹೌದು. ಆಮೇಲೆ ಕಾಡಿನಾಗ ಬಿಟ್ಟು ಬರ್ತಾರೆ. ಹೌದು, ಗೊತ್ತದ್ರಿ. 3 ವರ್ಷ ಆನಂದವಾಗಿ ರಾಜ ದರ್ಬಾರ ಮಾಡಿದ. 3ನೇ ವರ್ಷ ಸಮಯ ಬಂದಾಗ ಹೇಳ್ತಿದ್ದಂತವ, ನಂದು ಸಮಯ ಬಂದ, ಎಲ್ಲ ತಯಾರಿ ಮಾಡ್ಕೊಂಡಿಲ್ಲ, ನಾನು ಹೋಗೋದು ತಯಾರಿ ಬಂತ್ರಿ, ಕಾಡಿಗೆ ಬಿಟ್ಟು ಬರ್ಲಿಕ್ಕಿತ್ತಿರಲ್ಲ, ನಾವು ಹೋಗೋದು ತಯಾರಿ ನಡೆಸೀನಿ. ಎಲ್ಲರೂ ಅಳ್ಕೋತ ಹೋಗ್ತಿದ್ರು, ಎಲ್ಲ ಹಿಂದಿನ ರಾಜರೆಲ್ಲ ಅಳ್ಕೋತ ಹೋಗ್ತಿದ್ರು. ಅವತ್ತು ಪರಿಸ್ಥಿತಿ ಏನಾಗಿತ್ತು ಅಂತ ಕೇಳಿದ್ರೆ ಇವ ಖುಷಿಲೇ ನನ್ನ ಕಳಿಸ್ರಣ್ಲಿಕ್ಕತ್ತಿದ್ದ. ಕೊನೆಗೆ ಯಾಕೆ ಇಷ್ಟು ಅದ್ಭುತ ಜಗುಲಗಳು ಹೋಗಿ ನಿಲ್ಕತ್ತಲ್ಲ ಅಂಥೇಳಿ ಕೊನೆಗೆ ಎಲ್ಲರೂ ರೆಡಿ ಆಯ್ತು, ಹೊಂಟರು. ಬೆಂಡ್ ಬಾಜಿ ತೊಗೊಂಡು ಬಾರಿಸೋದು ಊಸೋದು ತೊಗೊಂಡು ಅವನು ಬಿಡ್ಲಿಕ್ಕೆ ಹೊಂಟರು. ಹೋಗಿ ಬಿಟ್ಟರು.
ಈ ಕಡೆಯಿಂದ ಒಂದು ನಾಮನೊಳಗೆ ಕುಡಿಸ್ಕೊಂಡು ಅವನು ಆ ಕಡೆ ಬಿಟ್ಟರು. ಆ ಆನಂದವಾಗಿ ಎಲ್ಲರಿಗೂ ಟಾಟಾ ಮಾಡ್ಕೋತ ಹೋದ, ಅಗದಿ ಖುಷಿಲಿ ಹೋದ. ಇದು ಏನು ದಿನನಿತ್ಯ ಅಳತಿ ಅಳ್ಕೋತ ಕೂಡ್ತಿದ್ರಲ್ರಿ, ಅವ್ರಿಗೊಂದು ಆಶ್ಚರ್ಯ ಆಯ್ತು, ಇಷ್ಟು ಆನಂದವಾಗಿ ಹೆಂಗೆ ಹೊಂಟಾನ ಅಂದ್ರೆ ಅವ ಎಂಥ ಅದ್ಭುತ ವ್ಯಕ್ತಿ ಇದ್ದ ಅಂದ್ರೆ 3 ವರ್ಷ ರಾಜ್ಯವನ್ನು ಆಳಿದ್ದಲ್ಲ, ಅವನಿಗೆ ಗೊತ್ತಿತ್ತು ಮುಂದೆ 3 ವರ್ಷದ ಅಲ್ಲೇ ಹೋಗ್ತೇನೆ ಅಂತೇಳಿ ಗೊತ್ತಿತ್ತು. ಹಿಂಗಾಗಿ ತಯಾರಿ ಏನು ಮಾಡಿದ್ದ ಅಂದ್ರೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ತಯಾರು ಮಾಡಿದ್ದ, ಅಲ್ಲೆಲ್ಲ ಆಳಕಾಳಗಳ ನಿರ್ಮಾಣ ಮಾಡಿದ್ದ, ಅಲ್ಲೊಂದು ಊರ ನಿರ್ಮಾಣ ಮಾಡಿಬಿಟ್ಟಿದ್ದ. ಹಿಂಗೋಗಿ ಅಲ್ಲಿ ಆನಂದವಾಗಿದ್ದ. ಇದರಿಂದ ನಮಗೇನು ಅರ್ಥ ಆಗ್ತದ? ನಾವು ಅಲ್ಲಿ ಮುಂದೆ ಹೋಗ್ತೇವಂತ ಗೊತ್ತಾಗಿಲ್ರಿ. ಹೇಳ್ತಾರೆ ಪ್ರವಚನ ಕೀರ್ತನದಾಗ ಹೇಳ್ತಾರೆ ಏನಂತ, ಏನಪ್ಪ ಭಾಳ ಇದು ಶಾಶ್ವತವಾಗಿದ್ದ ಅಲ್ಲ ಅಂತ ಹೇಳ್ತಾರೆ. ಕರೆ ನಾವು ಅದು ನಮ್ಗೆ ಹೌದಂತ ಅನ್ಸವಲ್ತ್ರಿ. ಆ ವ್ಯಕ್ತಿಗೆ ಅನಿಸಿತ್ತು, ಆ ಹುಡುಗಗ 3 ವರ್ಷ ರಾಜ ಇದ್ದಾಗ ಆ ಕಡೆ ಊರನ್ನ ನಿರ್ಮಾಣ ಮಾಡಿಕೊಂಡು, ಯಾಕೆ ನನ್ನ ಮೂಲ ಮನೆ ಮುಂದೆ ಅಲ್ಲೇ ಅದ ಅಂತ ತಿಳ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದ. ಹೆಂಗೋ ಹಂಗೆ ಗುರುನಾಥರು ನಮಗೆ ಈ ಸಮಯವನ್ನು ಕೊಟ್ಟಾರ. ಈ ಸಮಯವನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತ ಕೇಳಿದ್ರೆ, ನಿರಂತರವಾಗಿ ಗುರು ಕೊಟ್ಟಂತಹ ಮಂತ್ರವನ್ನು ಅನುಸಂಧಾನ ಮಾಡಿಕೊಂಡು ಅದರೊಳಗೆ ಇಲ್ಲಿ ಒಂದು ಅದ್ಭುತವಾಗಿರುವಂಥ ಮಾತು ಬರ್ತದೆ. ಯಾಕೆ ನನಗೆ ತೃಪ್ತಿ ಕೊಡೋದು ಉಳಿದಿದ್ದು ಕೆಲವೊಂದು ಈ ರಾಗ ಹೇಳೋ ಮುಂದೆ ಕೆಲವೊಂದು ಕಿವಿಗೆ ಪಕ್ಕ ಕೇಳೋದಿಲ್ಲ ಖರೆ, ಆದ್ರೆ ಒಂದು ಮಾತು ಕೇಳೋದು ನಿಮ್ಮ ಆ ಏನು ಹಂಕಳದಿಂದ ಹೊರಗೆ ಬರ್ತಲ್ಲ, ರಾಜಾಧಿರಾಜ ದತ್ತ ಅದು ಏನು ಆನಂದ ಕೊಡ್ತದ, ಅದು ಒಂದು ಜೀವನದಾಗ ಕೇಳ್ಬಿಟ್ರೆ ಸಾಕು, ಆನಂದ. ಅದಕ್ಕಿಂತ ಏನೂ ಇಲ್ಲ. ಯಾಕೆ ಜೈ ಜಯಕಾರ ಹಾಕಬೇಕು? ಎಲ್ಲಿವರೆಗೆ ನಿಮ್ಮ ಜೈ ಜಯಕಾರ ಮುಟ್ತದೋ ಅಲ್ಲಿವರೆಗೆ ನಮ್ಮ ಏನು ಸುತ್ತಮುತ್ತ ಇರುವಂಥವು ಎಲ್ಲವೂ ದುಷ್ಟ ಶಕ್ತಿಗಳು ಓಡಿ ಹೋಗಿ ನಮ್ಮ ಖಂಡಿತ ಕಲ್ಯಾಣ ಮಾಡ್ತದೆ, ಖಂಡಿತ ಓಡಿ ಹೋಗ್ತಾವೆ. ಒಂದು ಕಡೆ ಶರೀಫ್ ಸಾಹೇಬರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ನಾನಾ ವಿದ್ಯೆಗಳೆಲ್ಲ ಕಲಿಯುವುದೇನರಿದಲ್ಲ, ಏನು ದೊಡ್ಡದೇನಲ್ಲದು. ನಾನಾ ವಿದ್ಯೆಗಳೆಲ್ಲ ಕಲಿಯುವುದೇನರಿದಲ್ಲ, ನಾ ಸತ್ತು ನೀನಾಗುವುದಿನ್ನೊಂದಿಗೆ, ನಾ ಸತ್ತು ನೀನಾಗುವುದಿನ್ನೊಂದಿಗೆ. ಮುಂದೆ ಹೇಳ್ತಾರೆ, ನಾ ಬಂದು ನಾನಿಂದು ನಾನೇನು ಮಾಡಿಟ್ಟೆ, ನಾನಾದ ಭಾವ ಅಳಿಯುವುದಿನ್ನೊಂದಿಗೆ. ನಾನು ಅನ್ಕೊಳ್ಕತ್ತೀನಿ, ಅದು ಎಂದು ಕಳೀತದೋ ಭಗವಂತ? ಮುಂದೆ ಹೇಳ್ತಾರ, ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಕಳೆಯುವುದಿನ್ನೊಂದಿಗೆ, ನಾ ಧರ್ಮ ನಾ ಕರ್ಮ ನಾ ಪಾಪ ಇದೆಲ್ಲ ಅಳಿಯುವುದಿನ್ನೊಂದಿಗೆ. ಕೊನೆಗೊಂದು ಮಾತು ಹೇಳ್ತಾರೆ, ನಾ ಹುಟ್ಟಿ ನಾ ಕೊಟ್ಟಿ ನಾ ಎಟ್ಟಿ ನಾ ಮುಟ್ಟು ಮುರಿಸುವುದು ಇನ್ನೆಂದಿಗೆ. ನಾ ಹುಟ್ಟಲಾರ್ದಂಗೆ ಮಾಡ್ಕೊಳ್ಳೋದು ಎಂದೋ ಭಗವಂತ? ನಾ ಬಿಟ್ಟು ನಾ ಸುಟ್ಟು ನಾ ಶಿಶುನಾಳ ಧೀಶನ ನಾ ಹೋಗಿ ಹೊಂದುವುದು ಇನ್ನೆಂದಿಗೆ ಅಂತ ಒಂದು ಮಾತು. ಎಷ್ಟು ಕಠಿಣದಲ್ರಿ ಮಹಾರಾಜ್. ಆದ್ರೆ ಗುರು ಕೃಪಾ ಅನ್ನುವಂಥದ್ದು ಪ್ರಾಪ್ತಿ ಆದ್ರೆ ಅದು ಅಷ್ಟೇ ಸುಲಭವಾಗಿ ಪ್ರಾಪ್ತಿ ಆಗ್ತದೆ, ಖಂಡಿತ ಪ್ರಾಪ್ತಿ ಆಗ್ತದೆ. ಏನು ಇದರೊಳಗೆ ಏನು ಇಲ್ಲ. ಏನು ಮಾಡಬೇಕಾಗ್ಯದ ಅಂದ್ರೆ ಗುರು ಕೊಟ್ಟ ಮಂತ್ರವನ್ನು ಗಟ್ಟಿಗೆ ಹಿಡ್ಕೊಳ್ಳೋಣ, ಉಸಿರು ಜೋಡಿ ಕಾಪಾಡೋಣ. ಸುಮ್ಮನೆ ಯಾಕಂದ್ರೆ ಗುರು ಕೊಟ್ಟಿದ್ದು ಅಷ್ಟು ಸುಲಭವಾಗಿಲ್ಲ, ನಮ್ಮ ಕಲ್ಯಾಣಕ್ಕೆ ಕೊಟ್ಟಾನ, ನಮ್ಮ ಉದ್ಧಾರಕ್ಕೆ ಕೊಟ್ಟಾಣ ಅನ್ನುವಂಥ ದೃಢ ವಿಶ್ವಾಸವನ್ನು ಇಟ್ಟುಕೊಂಡು ಅದನ್ನು ನಿರಂತರವಾಗಿ ಅನುಸಂಧಾನ ಮಾಡೋಣ. ಖಂಡಿತ ಗುರುಗಳ ಕೃಪಾ ನಿಮಗಂತಿ ಆಗೇ ಆಗ್ಯದ, ನಮಗೂ ಸದಾಕಾಲ ಇರುವಂಗೆ ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ಯಾಕಂದ್ರೆ ನಿಮ್ಮಂಥವ್ರ ಮುಂದೆ ಹೇಳೋದು ಭಾಳ ಕಠಿಣ ಅದ. ನನ್ನ ಹೃದಯದೊಳಗೆ ಅನಿಸಿದ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡೇನಷ್ಟ, ನಿಮ್ಗೆ ಉಪದೇಶ ಮಾಡುವಂಥ ವಿಚಾರ ಅಂತ ಖಂಡಿತ ಇಲ್ಲ. ಇವೆರಡು ಮಾತುಗಳನ್ನು ಗುರುನಾಥನ ಪಾದಕ್ಕೆ ಅರ್ಪಣೆ ಮಾಡಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸದ್ಗುರುನಾಥ ಮಹಾರಾಜ್ ಕಿ ಗುರುದೇವ ದತ್ತ. ಶ್ರೀ ಗಂಗಾಧರ ಮಹಾಸ್ವಾಮಿಗಳು ನನಗೇನು ಗುರ್ತಿಲ್ಲ ಅನ್ಕೋತಾನೆ ಎಲ್ಲ ಹೇಳಿದರು. ಇದೇ ಬಹಳ ವಿಚಿತ್ರ. ಗುರ್ತಿದ್ದವ್ರಿಗೆ ಏನು ಗುರ್ತ ಇರೋಂಗಿಲ್ಲ, ಯಾರು ಗುರ್ತಿಲ್ಲ ಅಂತಾರೆ ಅವ್ರಿಗೆಲ್ಲ ಗುರ್ತಿರ್ತಾರೆ. ಹಂಗಿದೆ ಅಂಥ ಒಂದು ಮಾರ್ಮಿಕವಾದಂಥ ಸದ್ಗುರು ಮೇಲೆ ಇಷ್ಟ ಹೆಚ್ಚಾಗುವಂಥ ಒಂದು ತಮ್ಮ 4 ಹಿತನುಡಿಗಳು ನಮಗೆ ಹೇಳಿದರು.
ಅವರು ನಮ್ಮ ಶ್ರೀಮಠದಿಂದ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಇನ್ನೊಬ್ಬರು ಯತಿಗಳಾದಂಥ ಪ್ರಸನ್ನ ದೀಕ್ಷಿತರು ಒಂದು 2 ವಿತರಣೆಗಳನ್ನು ಹೇಳಬೇಕು. ಅವ್ರಿಗೂ ಸಹಿತ 10 ಮಿನಿಟ್ನಾಗ ಹೇಳಿದರೆ ಮಳಿಗೆ ಅದಷ್ಟು ಆಗ್ತದೆ ಅಂತ ಹೇಳ್ಕೊತ ತಾವು ತಮ್ಮ ಇದನ್ನು ಪ್ರಾರಂಭ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಪಾಹಿ ಮಾಂ ಕರ್ಣಾಕರ ಸರ್ವಸಿದ್ಧಿ ಪ್ರದಾತ ತ್ವಾಚಿದಂಬರ ನಮೋಸ್ತುತೆ. ವೇದಿಕೆಯನ್ನು ಅಲಂಕರಿಸಿದಂಥ ಪರಮ ಪೂಜ್ಯ ಯತಿಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕ್ತಾ, ಸಹೋದರನಾದ ಮತ್ತು ರಾಜಾರಾಮ ಮಠದ ಪೀಠಾಧಿಕಾರಿಗಳಾದಂಥ ಗಂಗಾಧರ ದೀಕ್ಷಿತರು, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಗುರು ಬಂಧುಗಳು, ದೈವ ಸಂಕಲ್ಪ ಅನ್ನೋದು ಹೆಂಗೆ ಇರ್ತದೆ ಅನ್ನಲಿಕ್ಕೆ ಇವತ್ತು ನಾ ಇಲ್ಲಿ ಬಂದಿದ್ದೆ ಸಾಕ್ಷಿ. ಯಾಕಂದ್ರೆ ಮಹಾರಾಜರು ಯಾರನ್ನ ಯಾವಾಗ ಹೆಂಗೆ ಕರೆಸ್ಕೋತಾರ ಅಂತ ಹೇಳಲಿಕ್ಕೆ ಅದು ಬ್ರಹ್ಮಗೂ ಗೊತ್ತಿಲ್ಲ. ನಾನು ಇಲ್ಲಿ ಒಂದು 1000 ಸಾರಿ ಅಡ್ಡಾಡಿರ್ಬೇಕನ್ನ ಈ ರೋಡ್ನಾಗ, ಬರ್ಲಿಕ್ಕೆ ಆಗಿರಲಿಲ್ಲ. ಒಂದು 4-5 ತಿಂಗಳ ಹಿಂದೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ನಾನು ಬಿಜಾಪುರಕ್ಕೆ ಹೋದಾಗ ಶಂಕರಣ್ಣ ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ಹೇಳಿದೆ ನಾನು ಕುಕ್ಕಟ್ಟಿಗೆ ಹೋಗಿ ಬರೋಣ ಅಂತೇಳಿ. ಅವಾಗ ಭಾಳ ಟೈಮ್ ಆಗಿತ್ತು, ಬರ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಅವಾಗಿಂದ ನನ್ನ ಮನಸ್ಸಿನಾಗ ಕೊರಲಿಕತ್ತಿತ್ತು, ಮಹಾರಾಜರ ದರ್ಶನ ತಗೋಬೇಕು ಅಂಥೇಳಿ. ಬಹುಶಃ ಮಹಾರಾಜರಿಗೆ ಅನಿಸುತ್ತೇನೋ, ಅವಾಗೆಲ್ಲ ಬೇಡಪ್ಪ, ನೀನು ಒಂದು ಚಲೋ ದಿನಾನ ಕರೆಸ್ಕೋತೀನೋ ಅಂತ ಹೇಳಿ. ಚಲೋ ದಿನಾನ ಎಲ್ಲ ಸಂತರ ನಡೋ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಸಾರೇನೋ ಅಂತ ಮನೋಭಾವ ನನಗೆ ಬರ್ಲಿಕ್ಕೆ. ಇವತ್ತೇನಾತಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮದಾಗ ಇಬ್ಬರು ಕೂಡಿದ್ವಿ. ನನ್ನ ಸಹೋದರ ಕುಡಿದಾಗ ನಾವು ಕುಪ್ಪಿಡಿಗೆ ಹೋಗಿ ಬರೋಣ ನಡೆಯುವಪ್ಪಣ ಅಂತಂದೆ. ಗಂಗಾಧರ ನಾವು ಅಪ್ಪಣ ನಡೆಯೋಣ ಹೋಗಿ ಬರೋಣ. ನಿನ್ನೆ ರಾತ್ರಿ ಫೋನ್ ಮಾಡೋದು, ನಾಳೆ ಮುಂಜಾನೆ ಹೋಗಿ ಬಂದ್ಬಿಡೋಣ ನಡೆಯ. ಸರಿ ಹೊರಟ್ಬಿಡಿ. ಅಂದ್ರೆ ಮಹಾಸ್ವಾಮಿಗಳ ದರ್ಶನಕ್ಕೆ ಅಥವಾ ಯಾವುದೋ ಒಂದು ಚಲೋ ಕೆಲಸಕ್ಕೆ ನಾವು ಲೇಟ್ ಮಾಡಬಾರ್ದ್ರಿ. ನಮ್ಗೆ ಯಾವಾಗ ಅನಿಸ್ತದ ಅವಾಗ ಬಂದ್ಬಿಡ್ಬೇಕಾಗ್ತದೆ. ನಾಮಕ್ಕೆ ಯಾವಾಗಲೂ ಟೈಮ್ ಇಲ್ಲರಿ. ನಮಗೆ ಯಾವಾಗೂ ಅದಕ್ಕೆ ವೇಳಾಗ ಮಹತ್ವ ಇಲ್ಲ. ಯಾವಾಗ ಬರ್ಬೇಕನ್ನಿಸ್ತದೆ, ಯಾವಾಗ ದರ್ಶನ ತೊಗೋಬೇಕನ್ನಿಸ್ತದೆ ಅವಾಗ ದರ್ಶನ ತೊಗೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ಆಗಲೇ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ನಮ್ಮ ಜೀವನ ನಶ್ವರ ಅದ ರೀ. ಯಾವಾಗ ನಮಗೆ ಅನುಕೂಲ ಆಗ್ತದಲ್ಲ ಅವಾಗ ತೊಗೊಂಡ್ಬಿಡ್ಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯಾಗ ಒಬ್ಬ ಮಹಾಪುರುಷರು ಇದ್ದಾರೆ. ಆ ಮಹಾಪುರುಷರು ನಮಗೆ ಏನು ಹೇಳ್ಯಾರ ಅಂತಂದ್ರೆ ಅಧ್ಯಾತ್ಮದ ಒಂದು ಶಿಖರವನ್ನು ಹೇಳ್ಯಾರ. ಆ ಅಧ್ಯಾತ್ಮವನ್ನು ನಾವು ಜೀವನದಾಗ ಅಳವಡಿಸ್ಕೋಬೇಕಾಗ್ತದೆ. ಅಂದ್ರೆ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ನಾನು ಭಾಳ ಸಲ ಹೇಳೇನಿ, ನಾವು ಯಾವಾಗಲೂ ಇವತ್ತೊಂದು ಭಾಳ ಕೆಟ್ಟ ಪರಂಪರೆ ಚಾಲು ಆಗಿದ್ರಿ. ಜಾತಿಯಿಂದ ದೇವರನ್ನ ನೋಡ್ಲಿಕ್ಕತ್ತೀವಿ. ನಾವೇನು ಆರಾಧಿಸ್ತೇವಲ್ಲ, ಯಾವ ದೇವರು ಬ್ರಾಹ್ಮಣರಲ್ಲ, ಯಾವ ಋಷಿಗಳು ಬ್ರಾಹ್ಮಣರಲ್ಲ. ನಮ್ಮ ಯೋಗ್ಯತೆಯಿಂದ ನಮ್ಮ ಜಾತಿ ಬರ್ತದೆ ಹೊರತು, ನಮ್ಮ ಕರ್ಮದಿಂದ ನಮ್ಮ ಜಾತಿ ಬರ್ತದೆ ಹೊರತು ನಮ್ಮ ಹುಟ್ಟಿನಿಂದ ಅಲ್ಲ ಅನ್ನೋದನ್ನು ರಂಗರಾಜ ಮಹಾರಾಜರು ಇಲ್ಲಿ ನಮಗೆ ಪ್ರತ್ಯಕ್ಷ ಆಗಿ ತೋರಿಸ್ಲಿಕ್ಕತ್ತಾರೆ. ಇವತ್ತು ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥಗಳನ್ನು ಸಮಾನವಾಗಿ ತಗೊಂಡು ಎಲ್ಲರನ್ನು ಒಗ್ಗಟ್ಟಿನಿಂದ ಆಧ್ಯಾತ್ಮದ ಪರಾಕಾಷ್ಠಕ್ಕೆ ತಗೊಂಡು ಹೋಗ್ಲಿಕ್ಕತ್ತಾರ. ನಾನು ಬಂದಾಗ ಒಂದು ಅದ್ಭುತವಾದ ಭಜನೆ ನಡೆದಿತ್ತು. ಇಷ್ಟು ಅಲೌಕಿಕ ಆನಂದ ಆತರ ನನಗೆ. ನಾ ಹೇಳಿದೆ, ಈ ಸಭಾ ಬೇಡ, ಏನೂ ಬೇಡ ಅಪ್ಪಣ, ಆರಾಮಿನ ಶಾಂತ ರೀತಿಯನ್ನು ಕುತ್ಕೊಂಡು ಬಿಡು, ಸಭಾ ಅವಶ್ಯಕತೆನೇ ಇಲ್ಲ ಅನ್ನೋಂಥ ಅಷ್ಟು ಆನಂದದಿಂದ ಏನು ಮೃದಂಗ, ತಾಳ, ಭಜನೆಯಿಂದ ಒಕ್ಕೋಟ್ಲಿಂದ ಏನು ಭಜನೆ ನಮ್ಮನ್ನು ಆಧ್ಯಾತ್ಮಿಕ ಶಿಖರಕ್ಕೆ ತಗೊಂಡು ಹೋಗ್ತಲ್ಲ, ಅದು ಮಹಾಪುರುಷರ ಸಾಧನೆ. ಅಲ್ಲಿ ಸಿಗುವಂಥ ಆನಂದ ಏನದಲ್ಲ ನಮ್ಗೆ ಬೇರೆ ಕಡೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎರಡು ವಿಚಾರ ಮಾಡಬೇಕು.
ದೇವರು ಒಲಿಸ್ಕೊಳ್ಳಿಕ್ಕೆ ನಾವು ಅತಿ ಕೆಟ್ಟವರಾಗಬೇಕು, ಇಲ್ಲ ಭಾಳ ಚಲೋರಾಗಬೇಕು. ಒಂದು ರಾವಣ ಆಗಬೇಕು, ಇಲ್ಲ ರಾಮ ಆಗಬೇಕು. ರಾವಣ 3 ಹೊತ್ತು ಸಂಧ್ಯಾವನ್ನೇ ಇಲ್ಲದ ಏನೂ ಮಾಡ್ತಿರಲಿಲ್ಲ. ಶಿವನ ಆತ್ಮಲಿಂಗವನ್ನು ತಗೊಂಡಂಥ ಅತ್ಯಂತ ಶ್ರೇಷ್ಠ ಕರ್ಮಠ ವೈದಿಕ ಬ್ರಾಹ್ಮಣ ಅಂಥವಂಗ ಒಂದು ಮಾಡಿದ ತಪ್ಪನಿಂದ ಅವನು ನಾಶ ಆಗಿ ಹೋದ. ರಾಮ ಕ್ಷತ್ರಿಯ ವಂಶಸ್ಥ. ನಾ ಯಾಕಿದನ್ನು ಉದಾಹರಣೆ ಹೇಳಿಕತ್ತೇನಂತಂದ್ರೆ, ನಮ್ಮ ಕರ್ಮದ ಫಲವನ್ನು ಯಾವ ರೀತಿ ನಾವು ಅನುಸಂಧಾನ ಮಾಡಬೇಕು, ಯಾವ ರೀತಿ ನಾವು ಮಾಡಬೇಕು. ಇವತ್ತಿನ ಹಂತದಾಗ ಏನಾಗೈತೆ ನಮ್ಮ ಪರಿಸ್ಥಿತಿ ಅಂತಂದ್ರೆ, ಹಿಂದೆ ಕಾಡಿಗೆ ಹೋಗಿ ತಪಶ್ಚರ್ಯ ಮಾಡ್ತಿದ್ರು. ಇವತ್ತು ಅದು ಯಾವುದೂ ಉಳಿದಿಲ್ಲ. ಇವತ್ತು ನಮಗಿರೋದು ಒಂದೇ ರೀ, ನಾಮದ ಅನುಸಂಧಾನ. ಪ್ರತಿನಿತ್ಯ ನಾಮವನ್ನು ಜಪ ಮಾಡಬೇಕು. ಯಾವ ನಾಮ ಜಪ ಮಾಡಬೇಕು? ನಾವು ಇವತ್ತು ಹೆಂಗೆ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ, ಮಾತೆಯರು ಭಾಳ ಇದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಸೋಮವಾರ ಈಶ್ವರಕ್ಕೆ ಹೋಗ್ತೀವಿ, ಒಂದು ಕಾಯಿ ಒಡಿಸ್ತೀವಿ, ದೇವರೇ ನಮ್ಗೆ ಇದನ್ನು ಮಾಡಿಕೊಡಪ್ಪ ಅಂತೀವಿ. ಇವತ್ತು ಆಗೋದಿಲ್ಲ. ರಾತ್ರಿ 12 ತನಕ ನೋಡ್ತೀವಿ, ಅದು ಆಗೋದಿಲ್ಲ. ನಾಳೆ ಮುಂದೆ ದೇವಿ ಕಡೆ ಹೋಗ್ತೇವೆ. ನೀನು ಈಶ್ವರ ಏನೂ ಮಾಡಲಿಲ್ಲ, ಅದಕ್ಕೆ ದೇವಿ ಕಡೆ ಹೋಗು. ನಾಡ್ದು ಏನು ಮಾಡ್ತೇವೆ? ಬುಧವಾರ ಇನ್ನೊಂದು ದೇವರ ಕಡೆ ಹೋಗ್ತೀವಿ, ಗುರುವಾರ ರಾಯರ ಕಡೆ ಹೋಗ್ತೇವೆ, ಶುಕ್ರವಾರ ಕಾಳಿ ಕಡೆ ಹೋಗ್ತೇವೆ, ಶನಿವಾರ ಹನುಮಂತ ದೇವ್ರ ಕಡೆ ಹೋಗ್ತೇವೆ, ರವಿವಾರ ದತ್ತನ ಕಡೆ ಹೋಗ್ತೀವಿ. ಹಿಂಗೆ ನಾವೇನು ಮಾಡೇವಂದ್ರೆ ದೇವ್ರನ್ನ ಸಂತಿ ದೇವ್ರು ಮಾಡಿಬಿಟ್ಟೇವೆ. ಏಕೋಪಾಸನೆ ಅನ್ನೋದು ಇಲ್ಲ ನಮ್ಮ ಹತ್ರ. ಯಾವಾಗ ಏಕೋಪಾಸನೆ ಆಗ್ತದೋ ಆವಾಗ ನಮಗೆ ದೃಢ ಭಕ್ತಿ ಬರ್ತದೆ, ದೃಢ ವಿಶ್ವಾಸ ಬರ್ತದೆ. ಯಾವುದೇ ದೇವರು ಇರಲಿ, ನಾವು ನಂಬಿದಂಥ ದೇವರನ್ನ ನಾವು ದೃಢವಾಗಿ ನಂಬಿ ಆ ಏಕೋಪಾಸನೆ ಮಾಡೋದ್ರಿಂದ ನಮ್ಮ ಜೀವನ ಕಲ್ಯಾಣ ಆಗ್ತದೆ. ಇದನ್ನು ನಾವು ಯಾವಾಗ ಅನುಸರಿಸ್ತೀವೋ ಆವಾಗ ನಮಗೆಲ್ಲರಿಗೂ ಕಲ್ಯಾಣ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ, ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ಲಿಕ್ಕತ್ತೀವಿ. ಇವತ್ತು ನಾವು ಬರೀ ಊಟ ಮಾಡಿ ಇಲ್ಲಿಂದ ಹೋಗೋದಲ್ಲ, ಇಲ್ಲಿಂದ ಒಂದು ಸ್ಪಷ್ಟವಾದಂಥ 50 ವರ್ಷ ಮಹಾರಾಜರ ಪುಣ್ಯೋತ್ಸವದ ನಿಮಿತ್ತವಾಗಿ ನಾವು ಮನೆಗೆ ಏನು ತೊಗೊಂಡು ಹೋದ್ವಿ, ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಟ್ವಿ ಅನ್ನೋದನ್ನು ಇಲ್ಲಿಂದ ತೊಗೊಂಡು ಹೋದ್ರೆ ಮಾತ್ರ ನಾವು ಇಲ್ಲಿ ಬಂದು ಕುತ್ಕೊಂಡು ಇಲ್ಲಿ ಅಂತ ಮಹಾತ್ಮರೇನು ಪ್ರವಚನ ಕೇಳಿಕತ್ತೀವಿ, ನಾವೆಲ್ಲರೂ ಕೇಳಿಕತ್ತೀವಿ. ಅದನ್ನು ನಾವು ನಿಜ ಜೀವನದಾಗ ಒಂದು ಪರ್ಸೆಂಟ್ ಅವರು ಅಳವಡಿಸ್ಕೊಂಡು ಹೋದರೆ ಅದು ಸಾರ್ಥಕತೆ ಆಗ್ತದೆ. ಇಲ್ಲಿ ಮಾಡಿದಂಥ ಎಲ್ಲ ಆಯೋಜಕರಿಗಾಗಲಿ, ಏನು ಮ್ಯಾಲೆ ಕುತ್ಕೊಂಡು ಹರಸ್ಲಿಕ್ಕತ್ತಲ್ಲ ಮಹಾರಾಜರಿಗಾಗಲಿ ಆನಂದ ಆಗ್ತದೆ. ಇಲ್ಲಾಂದ್ರೆ ನಾವು ಬರೀ ಊಟ ಮಾಡಿ ಹೋಗ್ಲಿಕ್ಕೆ ನಾವು ಬಂದಿಲ್ಲಿಲ್ಲೇ. ದಯವಿಟ್ಟು ಅದನ್ನು ಇಲ್ಲಿಂದ ಏನಾದ್ರು ಒಂದು ಸಂಕಲ್ಪವನ್ನು ಮಾಡ್ಬೇಕು. ನಾವಿಲ್ಲೇ ನಾನು ಮುಂದಿನ ವರ್ಷ ಬರೋದ್ರಾಗ ಏನಾದ್ರು ಒಂದು ಇದನ್ನು ಮಾಡ್ತೀನಿ, ಅಥವಾ 108 ಜಪ ದಿನನಿತ್ಯ ಮಾಡ್ತೀನಿ, 1008 ಮಾಡ್ತೀನಿ, ಅಥವಾ ಮತ್ತೊಂದೇನೋ ನಮಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ನಿತ್ಯ ಸಾಧನೆ ಮಾಡ್ತೀನಿ ಅನ್ನೋದನ್ನು ಇಲ್ಲೇ ಸಂಕಲ್ಪ ತಗೊಂಡು ಹೋದ್ರೆ ನಮಗೆ ಈ ಕಾರ್ಯಕ್ರಮದಾಗ ಭಾಗವಹಿಸಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಅಖಂಡವಾದಂಥ ಕಲ್ಯಾಣವನ್ನು ಮಹಾರಾಜರು ಮಾಡಲಿ, ನನಗೂ ಸಹಿತ ಮಾಡಲಿ. ಈ ಕಾರ್ಯಕ್ರಮದಾಗ ನನಗೆ ಬರಬೇಕನ್ನುವಂಥ ಅಪೇಕ್ಷೆ ಏನು ಮಹಾರಾಜರು ಕೃಪೆ ಮಾಡಿ ಕರೆಸ್ಕೊಂಡ್ರಲ್ಲ, ಅವ್ರಿಗೆ ನಾನು ವಿಶ್ವಾಸಾಗಿ ನಮಸ್ಕಾರಗಳನ್ನು ಹೇಳ್ತಾ 2 ಮಾತನ್ನು ಗುರುಚರಣದಲ್ಲಿ ಅರ್ಪಣೆ ಮಾಡ್ತೀನಿ. ಹಲವಾರು ವಿಷಯಗಳನ್ನು ನಮ್ಮನ್ನು ಮಂಡಿಸಿದರು. ಬಹಳಷ್ಟು ಈ ಒಟ್ಟೆ ಚಿದಂಬರೇಶ್ವರ ಕಂಪನಿನ ನಮ್ಮ ಮಹಾರಾಜರ ಮೇಲೆ ಪ್ರೀತಿ ಭಾಳ. ಒಟ್ಟು ಚಿದಂಬರೇಶ್ವರ ಯಾರು ಭಕ್ತರಿದ್ದಾರೆ ಎಲ್ಲರೂ ನಮ್ಮ ರಂಗರಾವ್ ಮಹಾರಾಜರ ಮೇಲೆ ಬಹಳ ಪ್ರೇಮ. ಯಾಕಂದ್ರೆ ಅದರ ಮುಖ್ಯವಾಗಿ ನಮ್ಮ ಗಂಗಾಧರ ಮಹಾಸ್ವಾಮಿ ಅವ್ರು ಹೇಳ್ತಾರೆ, ನಾವು ನಿಮ್ಮ ಮೇಲೆ ಪ್ರೀತಿ, ಒಟ್ಟು ಪ್ರೇಮದ ಕೆಲಸನೇ ಇಲ್ಲಿದೆ. ಯಾರ ಮೇಲೆ ಪ್ರೇಮ ಮಾಡ್ತೀವೋ ಅವ್ರು ನಮಗೆ ಪ್ರೇಮ ಮಾಡ್ತಾರೆ. ಕಲಿಬೇಕಾಗಿದ್ದೆ ಅದೇ ಅದ, ಮತ್ತೊಂದೇನೂ ಇಲ್ಲ. ಅದಕ್ಕೆ ನೀವು ಈ ನಂಟು ಏನದಲ್ಲ ಚಿದಂಬರೇಶ್ವರ ಇದರಲ್ಲಿ ಏನಿದೆ, ನಮ್ಮ ರಂಗರಾವ್ ಮಹಾರಾಜ ಕ್ಷೇತ್ರದ ನಂಟಿದೆ, ಇದು ನಿರಂತರವಾಗಿ ಹೀಗೆ ಇರಲಿ, ಅವರಿಗೆ ನಮ್ಮ ಪ್ರೇಮ ಹಿಂಗೆ ಬಲವಾಗಿ ಬೆಳೀಲಿ ಅಂತೇಳಿ ನಾ ಚಿದಂಬರೇಶ್ವರ ಮಹಾಸ್ವಾಮಿಗಳಲ್ಲಿ ಹಾಗೂ ನಮ್ಮ ಮಹಾರಾಜರಲ್ಲಿ ಕೇಳ್ಕೊತಾ ಈಗ ಮುಖ್ಯ ಘಟ್ಟಕ್ಕೆ ಬಂದೀವಿ. ನಮ್ಮ ಸಿದ್ದಾಪುರ ತಾಲೂಕಿನ ಸಿರಿಗಿ ಚೈತನ್ಯ ರಾಜಾರಾಮ್ ಕ್ಷೇತ್ರದಿಂದ ಬಂದಂಥ ಯೋಗಿಗಳಾದಂಥ ಸನ್ಯಾಸಿಗಳಾದಂಥ
ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಈಗ ನಮ್ಮನ್ನೆಲ್ಲರನ್ನು ಕೂರಿಸಿ ಎರಡು ಹಿತನುಡಿಗಳನ್ನು ಹೇಳಬೇಕಂತೇಳಿ ಅವರನ್ನು ವಿನಂತಿಸ್ಕೋತೀನಿ. ಪರಮ ಪೂಜ್ಯ ರಂಗರಾವ್ ಮಹಾರಾಜರ ಪುಣ್ಯತಿಥಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾದಂಥದ್ದು. ಯಾಕೆಂದರೆ ನಮ್ಮ ದಕ್ಷಿಣ ಕರ್ನಾಟಕದ ಕಡೆಗೆ ಬಂದರೆ ಸಂತರ ಪುಣ್ಯತಿಥಿ ಅಂತ ಏನು ಹೇಳ್ತಾರೆ, ಸಮಾರಾಧನೆ ಅಂತ ಹೇಳ್ತಾರೆ. ಸಮಾರಾಧನೆ ದಿನ ಎರಡು ಕೆಲಸ ಮುಖ್ಯ. ಒಂದು ಹವನ, ರುದ್ರ ಹವನ, ವಿಷ್ಣು ಹವನ ಅಂದರೆ ಕರ್ಮಕಾಂಡ. ಇನ್ನೊಂದು ಭೋಜನ. ಸಮಾರಾಧನೆ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಅದೇ ಅರ್ಥ. ಸಮಾರಾಧನೆ ಉಂಟು ಅಲ್ಲಿ ಅಂದರೆ ಊಟ ಚೆನ್ನಾಗಿ ಉಂಟು ಅಂತ. ಆದರೆ ಇಲ್ಲಿ ಬಂದು ನೋಡಿದಾಗ ನನಗೆ ಬಹಳ ಖುಷಿಯಾದದ್ದೇನೆಂದರೆ, ದಿನಪೂರ್ತಿ ಭಗವತ್ ಚಿಂತನೆಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಬೆಳಿಗ್ಗೆ ಕಾಕಡಾರತಿಯಿಂದ ಆರಂಭ ಮಾಡಿ ಮತ್ತೆ ಭಜನೆ, ಆರತಿ, ಸತ್ಸಂಗ, ಆಮೇಲೆ ಉತ್ಸವದಲ್ಲಿ ಎಂತ ಹೇಳ್ತಾರಕ್ಕೆ ದಿಂಡಿ ಉತ್ಸವ. ಈಗ ಊಟ ಆದ ನಂತರ ಮತ್ತೆ ಸತ್ಸಂಗ. ಅಂದರೆ ಬೆಳಿಗ್ಗಿಂದ ಸಂಜೆ ತನಕ ಪರಮಾತ್ಮ ಚಿಂತನೆಯಲ್ಲಿ ನೀವೇನು ಕಳೀತಾ ಇದ್ದೀರಿ, ಇದು ನಿಜವಾದ ಆರಾಧನೆ. ಸಂತ ಮಹಾತ್ಮರನ್ನ ಆರಾಧಿಸುವುದು ಅಂದರೆ ಪರಮಾತ್ಮನನ್ನ ಆರಾಧನೆ ಮಾಡಿದ ಹಾಗೆ. ರಂಗರಾವ್ ಮಹಾರಾಜರು ಜೀವನ್ಮುಕ್ತ ಸಂತರು ಪರಮಾತ್ಮ ಸ್ವರೂಪದಲ್ಲಿದ್ದಾರೆ. ಅವರು ಪರಮಾತ್ಮನು ಬೇರೆ ಅಲ್ಲ, ಜೀವನ್ಮುಕ್ತ ಸಂತರು ಬೇರೆ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇ ಮತಂ, ಜ್ಞಾನಿಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ. ಆದ್ದರಿಂದ ಭಗವತ್ ಸ್ವರೂಪರಾದಂತಹ ಆ ಜ್ಞಾನಿಗಳಿಗೆ ನಾವು ಸಂಸ್ಮರಣೆ ಮಾಡುವ ಪ್ರಕ್ರಿಯೆ ಹೇಗಪ್ಪ ಅಂದ್ರೆ ಭಗವದ್ ಆರಾಧನೆ ಮಾಡೋದಷ್ಟು. ಗೃಹಸ್ಥರಿಗೆ ದೇಹ ಬಿಟ್ಟರೆ ಏನು ಹೇಳ್ತಾರೆ, ಶ್ರಾದ್ದ, ತಿಥಿ ಅಲ್ವಾ. ಜೀವನ್ಮುಕ್ತ ಸಂತರು ತಮ್ಮ ಶರೀರವನ್ನು ಬಿಟ್ಟಂತಹ ಆ ಘಳಿಗೆಯನ್ನ, ಕಾಲವನ್ನ ಭಗವದ್ ಆರಾಧನೆಯ ಮೂಲಕ ಕಳೀಬೇಕು ಅಂತ ಹೇಳ್ತಾರೆ. ಹಾಗೆ 3 ದಿನಗಳ ಆ ಕಾರ್ಯಕ್ರಮದ ವ್ಯವಸ್ಥೆ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ರೀತಿ ನನಗನ್ನಿಸ್ತು ಕಲಿಯುವಂಥದ್ದು ತುಂಬ ಇದೆ ನಾವು ಅಂತ. ಅದರಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಆ ದಿಂಡಿ ಉತ್ಸವದಲ್ಲಿ ಮಕ್ಕಳ ಕೈಯಲ್ಲಿ ಮೃದಂಗ, 10, 12 ಈ ರೇಂಜಿನ ಮಕ್ಕಳು, ತುಂಬ ನೂರಾರು ಮಕ್ಕಳ ಕೈಯಲ್ಲಿ ಮೃದಂಗ ಹಿಡ್ಕೊಂಡು ಅವರು ಹಾಡನ್ನು ಹೇಳ್ತಾ ಬರೋದು ನೋಡಿದೆ. ಸನಾತನ ಧರ್ಮ ಶಾಶ್ವತವಾಗಿ ಉಳಿಯುತ್ತೆ ಅನ್ನಿಸ್ತು ನಮಗೆ. ವಯಸ್ಸಾದವರು ಇದ್ದಾರೆ, ಯುವಕರು ಇದ್ದಾರೆ. ಈ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಯುವಕರು ಹೇಳ್ತಾರಂತೆ ದೊಡ್ಡವರಿಗೆ, ನೀವೇನು ಮಾಡೋದು ಬೇಡ, ಕೂತ್ಕೊಳ್ಳಿ, ನಮಗೆ ಮಾರ್ಗದರ್ಶನ ಮಾಡಿ, ನಾವು ಮಾಡ್ತೇವೆ. ಅಂತಹ ಯಾವ ಸಂಸ್ಥೆಯಲ್ಲಿ ಯುವಕರು ಮಕ್ಕಳು ಮುಂದೆ ಬರ್ತಾರೋ ಅದಕ್ಕೆ ಶಾಶ್ವತವಾದಂತಹ ಅಸ್ತಿತ್ವ ಇದೆ ಅಂತ ಅರ್ಥ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಾನು ಕೇಳ್ಪಟ್ಟ ಯುವಕರು ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ, ಈ ಊರುಗಳಿಂದ ಭಾಗವಹಿಸಿದ್ದಾರೆ ಅಂತ. ಇದೊಂದು ಅಪೂರ್ವವಾದ ವಿಷಯ, ನಾನು ಇಲ್ಲಿಂದ ಕಲ್ತ್ಕೊಂಡು ಹೋಗುವಂಥದ್ದು. ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಆ ದಿಂಡಿ ಉತ್ಸವದಲ್ಲಿ ಸ್ಥಳೀಯರ ಪಾರ್ಟಿಸಿಪೇಷನ್, ಊರಿನವರು, ಗ್ರಾಮಸ್ಥರು. ಹೌದು, ಒಮ್ಮೊಮ್ಮೆ ಏನಾಗುತ್ತದೆ, ಬೇರೆ ಬೇರೆ ಊರುಗಳಿಂದೆಲ್ಲ ನಾವು ಬರ್ತೇವೆ ಭಕ್ತರು ಅಂತ, ಊರಿನವರು ಮಾತ್ರ ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಇರ್ತಾರೆ. ಆದರೆ ಇಲ್ಲ, ಹಾಗಿಲ್ಲ. ನಾನು ಹೋಗ್ತಾ ಇದ್ದೇನೆ, ಹಳ್ಳಿ ಹೆಂಗಸರೆಲ್ಲ ತಲೆ ಮೇಲೆ ಕೊಡ ಇಟ್ಟುಕೊಂಡು
ತುಂಬ ಸುಂದರವಾದಂತಹ ಭವ್ಯವಾದಂತಹ ಒಂದು ಸಂದರ್ಭ. ಅದನ್ನು ನೋಡಲಿಕ್ಕೆ ಅಷ್ಟು ಸುಂದರವಾಗಿತ್ತು. ಕಲಶ, ಪೂರ್ಣ ಕಲಶವನ್ನು ತಲೆ ಮೇಲೆ ಹೊತ್ಕೊಂಡಿದ್ರು. ಊರಿನ ಜನ ಎಲ್ಲ ಸೇರಿದ್ರು. ಅದನ್ನು ನೋಡೋದಕ್ಕೆ ಚಂದ. ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ಜಾತಿ ಮತ ಪಂಥಗಳ ಭೇದ ಇಲ್ಲಿ ಇಲ್ಲ. ಅದ್ಭುತವಾದಂತಹ, ಅತ್ತ ಕಡೆಗೆ ಸಮರ್ಥ ಸಂಪ್ರದಾಯ ಇದೆ, ಇತ್ತ ಕಡೆಗೆ ವಾರಕರಿ ಸಂಪ್ರದಾಯ ಇದೆ, ಇತ್ತ ಕಡೆಗೆ ನಮ್ಮ ವೀರಶೈವ ಲಿಂಗಾಯತ ಮಠ ಸಂಪ್ರದಾಯ ಇದೆ, ಇತ್ತ ಕಡೆಗೆ ಭಕ್ತಿ ಪಂಥ ಇದೆ, ಆ ಕಡೆಗೆ ವೈದಿಕ ಸಂಪ್ರದಾಯ, ಎಲ್ಲವಂತ ಸೇರಿದಂತಹ ಅದ್ಭುತವಾದ ಒಂದು ಸಂಪ್ರದಾಯ. ವೇದ ಮಂತ್ರದಿಂದಲೂ ಆರಾಧನೆ ನಡೆಯುತ್ತೆ. ನಾಮದೇವ, ತುಕಾರಾಮ ಮುಂತಾದ ಸಂತರ ಪದ್ಯದಿಂದಲೂ ನಡೆಯುತ್ತೆ, ವಚನ ಸಾಹಿತ್ಯದಿಂದಲೂ ನಡೆಯುತ್ತೆ. ಇಂತಹ ಅಪೂರ್ವವಾದ ಸಂಗಮ ನಾನು ಎಲ್ಲೂ ನೋಡಲಿಲ್ಲ. ಎಲ್ಲ ಭೇದ ಭಾವವನ್ನು ದೂರ ಮಾಡಿ ಇಡೀ ಸಮಾಜವನ್ನ ಒಂದು ಮಾಡತಕ್ಕಂತಹ ಪ್ರಕ್ರಿಯೆ ಪ್ರಸ್ತುತ ಹಿಂದೂ ಸನಾತನ ಧರ್ಮಕ್ಕೆ ಬೇಕಾದದ್ದು ಇದೆ. ನನ್ನ ಪಂಥ ಶ್ರೇಷ್ಠ, ನನ್ನ ಗುರುಗಳು ಶ್ರೇಷ್ಠ, ನನ್ನ ಆಚರಣೆ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ನನ್ನ ಗುರುಪೀಠ ಶ್ರೇಷ್ಠ, ಇದನ್ನು ಹೇಳಿಕೊಂಡು ನಾವು ಬೇರೆ 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 ತುಂಡು ತುಂಡಾಗಿ ಬಿಟ್ಟಿದ್ದೇವೆ. ನಮ್ಮ ದೇಶಕ್ಕೆ ಯಾವಾಗ ವಿದೇಶಿಯರು ಪ್ರವೇಶ ಮಾಡಿದ್ರೋ ಆವಾಗಲೂ ಹೀಗೆ ಇತ್ತು ಪರಿಸ್ಥಿತಿ. ನೆನಪಿರಲಿ, ಅಲೆಕ್ಸಾಂಡರ್ ಭಾರತಕ್ಕೆ ಪ್ರವೇಶ ಆಗಿ ನಮ್ಮನ್ನು ಸೋಲಿಸಲಿಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ರಹಸ್ಯ ಅರ್ಥಕೊಂಡಿದ್ದ. ಇವರು ಬೇರೆ ಬೇರೆಯಾಗಿದ್ದರೆ ಅವ್ರನ್ನ ಒಡೆಯೋದು ಸುಲಭ. ಬ್ರಿಟಿಷರು ಮಾಡಿದ್ದು ಹಾಗೆ, ಬೇರೆ ಬೇರೆ ಮಾಡಿದ್ರು, ಒಡೆದ್ರು, ಅವರು ಚೆನ್ನಾಗಿ ಸುಖ ಪಟ್ಕೊಂಡು ಹೋದರು. ಮುಘಲರು ಅದೇ ಕೆಲಸ ಮಾಡಿದರು. ನಾವು ಬುದ್ಧಿಯನ್ನ ಇನ್ನೂ ಕಲ್ತ್ಕೊಂಡಿಲ್ಲ ಅಂದರೆ ಇನ್ನೂ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗ್ಕೂಡುದು. ಇಡೀ ಹಿಂದೂ ಸಮಾಜ ಒಂದಾಗಿ ನಿಲ್ಲಬೇಕು. ಯಾವುದೇ ಪಂಥ ಇರಲಿ, ಯಾವುದೇ ರೀತಿ ಆಚರಣೆ ಇರಲಿ, ಯಾವುದೇ ರೀತಿ ಭಗವದ್ ಆರಾಧನಾ ಪದ್ಧತಿಗಳಿರಲಿ, ಎಲ್ಲವೂ ಕೂಡ ಒಬ್ಬನೇ ಪರಮಾತ್ಮನ ಕಡೆಗೆ ಹೋಗುವಂಥದ್ದು. ಆಕಾಶಾತ್ ಪದಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲೆಲ್ಲಿ ಬಿದ್ದ ಮಳೆಯೆಲ್ಲ ಹೇಗೆ ಸಮುದ್ರವನ್ನು ಹೋಗಿ ಸೇರುತ್ತದೋ ಹಾಗೆ ಎಲ್ಲ ಆರಾಧನೆ, ಎಲ್ಲ ಪೂಜೆಗಳು ಒಬ್ಬ ಪರಮಾತ್ಮನಿಗೆ ಹೋಗಿ ಮುಟ್ಟುವಂಥದ್ದು. ಆದ್ದರಿಂದ ಇದೊಂದು ಪಾಠ ನಿಮ್ಮಿಂದ ಕಲಿಯುವಂಥದ್ದೇನಪ್ಪ ಅಂದರೆ, ಎಲ್ಲರೂ ಒಂದಾಗಿದ್ದೀರಿ. ಆ ಬಿಳಿ ಜುಬ್ಬ, ಪಂಚೆ, ಟೋಪಿ ಹಾಕೊಂಡ್ರೆ ಯಾವ ವ್ಯತ್ಯಾಸವೂ ಇಲ್ಲ. ಹೆಂಗಸರು ಕೂಡ ಯೂನಿಫಾರ್ಮ್ ಇದೆ, ಗಂಡಸರಿಗೂ ಕೂಡ ಯೂನಿಫಾರ್ಮ್. ಅದೇನಂತ ತೋರಿಸ್ತದೆ, ನಾವು ಸನಾತನ ಧರ್ಮೀಯರು ಅಷ್ಟೇ, ನಮ್ಮಲ್ಲಿ ಬೇರೆ ಯಾವ ಭೇದ ಭಾವ ಇಲ್ಲ. ಅದ್ಭುತವಾದ ಸಂಗತಿ. ಇನ್ನೊಂದು, ಆ ಭಜನೆಯಲ್ಲಿ ತಲ್ಲೀನತೆ, ತನ್ಮಯತೆ. ನಾನು ಕೇಳಿದೆ, ಸಂಗೀತ ಕಲ್ತಿದ್ದಾರೆ ಇವರು ಅಂತ. ಇಲ್ಲ, ಇವರು ಯಾರು ಸಂಗೀತ ಕಲ್ತಿಲ್ಲ, ಆದರೆ ಎಲ್ಲರೂ ಸಂಗೀತಗಾರರಿಗಿಂತ ಚೆನ್ನಾಗಿ ಹಾಡಬಲ್ಲರು ಅಂತ. ಯಾಕೆ? ಸಂಗೀತಗಾರರಿಗೆ ಸ್ವರಜ್ಞಾನ, ತಾಳಜ್ಞಾನ, ಲಯಜ್ಞಾನ, ರಾಗಜ್ಞಾನ ಇರ್ತದೆ. ಭಕ್ತಿಯ ಕೊರತೆ ಕಾಣಿಸ್ತದೆ. ಆದರೆ ನಿಮಗೆ ಭಾವ ಸಮೃದ್ಧವಾಗಿದೆ. ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯುಕ್ತವಾದ ಭಾವದಿಂದೊಡಗೂಡಿದ ನಿಮ್ಮ ಭಜನೆ ಭಗವಂತನಿಗೆ ಹೋಗಿ ಮುಟ್ಟುತ್ತದೆ. ಆದ್ದರಿಂದ ಆ ಭಾವ ಸಮೃದ್ಧಿಯಲ್ಲಿ ನೀವು ಹಾಡಿದಂತಹ ಭಜನೆ ಮನಸ್ಸಿಗೆ ಬಹಳ ಸಂತೋಷವನ್ನು, ಆನಂದವನ್ನು ಉಂಟು ಮಾಡುತ್ತಾ ಇತ್ತು. ಇಷ್ಟು ಅದ್ಭುತ. ಕುಪ್ಪಗಡ್ಡಿ ಮೊದಲನೇ ಬಾರಿ ನಾನು ಬರ್ತಾ ಇದ್ದದ್ದು. ನನಗೆ ಗೊತ್ತಿಲ್ಲ. ಅವ್ರು ಕರೆದ್ರು, ಆಶ್ರಮಕ್ಕೆ ಬಂದು, ನಿಮ್ಮ ಉಪನ್ಯಾಸ ಕೇಳಿದ್ದೇವೆ ಸ್ವಾಮೀಜಿ, ನೀವು ಬರಬೇಕು ಕುಪ್ಪಗಡ್ಡಿ. ಆಯ್ತು, ಅಡ್ಡಿಲ್ಲ ಅಂತ ಒಪ್ಪಿಕೊಂಡೆ. ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ. ಯಾವುದೋ ಒಂದು ಬಿಜಾಪುರದ ಹಳ್ಳಿಯ ಮೂಲೆಯಲ್ಲಿ ಇಬ್ಬರು ಸಂತರ ಸಮಾಧಿ. ಇಷ್ಟು ಆಶ್ಚರ್ಯ ಆಗ್ತದೆ ನನಗೆ. ಭಾರತ ದೇಶದ ಮೂಲೆ ಮೂಲೆಗೆ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ, ಸ್ವಾಮಿ ಇಲ್ಲಿ ಒಬ್ಬರು ಸಂತರ ಸಮಾಧಿ ಇದೆ ಅಂತ ಹೇಳ್ತಾರೆ. ಅದು ಈ ಬಿಜಾಪುರದ ಬಗ್ಗೆ ನಾವು ಶಾಲೆ ಪುಸ್ತಕದಲ್ಲಿ ಓದಿದ್ದು ಎರಡೇ. ಆ ದಿಲ್ಶಾಹಿ ಅವರು ಇವರೆಲ್ಲ ಮಾಡಿದ್ರು, ಗೋಲ್ ಗುಂಬಜ್ ಇದೆ ಅಷ್ಟೇ. ಅದು ಬಿಟ್ಟರೆ ಮೂರನೇ ಟಾಪಿಕ್ಕೇ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದು ನೋಡಿದರೆ ಸಂತರ ಪಟ್ಟಿ ಕೊಡ್ತಾರೆ ಅವರು.
ಬೇರೆ ಯಾವ ಊರಿನಲ್ಲೂ ಇಷ್ಟು ಸಂತರ ಆಗ ಹೋಗಿಲ್ವೇನೋ ಅಂತ ಅನಿಸುತ್ತೆ ನನಗೆ. ಆದರೆ ಆ ವಿಷಯನ ನಮಗೆ ಯಾರು ತಿಳಿಸಲೇ ಇಲ್ಲ. ಹಳ್ಳಿಯ ಮೂಲೆ ಮೂಲೆಯಲ್ಲಿ ಸಂತರ ಮಹಾತ್ಮರ ಆಗಿ ಹೋದಂತಹ ಈ ಭಾರತ ದೇಶ ಎಷ್ಟು ಪವಿತ್ರ ಇರ್ಬೋದು, ಎಷ್ಟು ಪುಣ್ಯ ಭೂಮಿ ಇದು. ಸ್ವಾಮಿ ವಿವೇಕಾನಂದರು 2.5 ವರ್ಷಗಳ ಕಾಲ ವಿದೇಶದಲ್ಲೆಲ್ಲ ಉಪನ್ಯಾಸ ಕೊಟ್ಟ ಮೇಲೆ ಕನ್ಯಾಕುಮಾರಿಯಲ್ಲಿ ಬೋಟಿನಿಂದ ಕೆಳಗಿಳಿದ ಮೇಲೆ ಒಬ್ಬ ಪತ್ರಕರ್ತ ಕೇಳ್ತಾನಂತೆ, ಸ್ವಾಮೀಜಿ ಅಷ್ಟೆಲ್ಲ ದೇಶಗಳನ್ನು ತಿರುಗಾಡಿದ್ರಿ, ಸಮೃದ್ಧವಾದ ಶ್ರೀಮಂತವಾದ ದೇಶಗಳನ್ನು ನೋಡಿದ ಮೇಲೆ ನಮ್ಮ ದೇಶ ನೋಡಿ ನಿಮಗೆ ಏನು ಅನ್ನಿಸ್ತದೆ ಅಂತ. ಈ ದೇಶ ನೋಡಿ ನಿಮಗೆ ಏನು ಅನ್ನಿಸ್ತದೆ? ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ಇಲ್ಲಿರುವ ಒಂದು ಮಣ್ಣಿನ ಕಣಕ್ಕೆ ಆ ದೇಶಗಳು ಸಮ ಅಲ್ಲ. ಇಲ್ಲಿ ಬೀಸುವ ಗಾಳಿ, ಈ ಆಕಾಶ, ಈ ನದಿ, ಈ ನೀರು, ಈ ಮಣ್ಣು ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಜಾಗಕ್ಕೆ ಸಂತ ಮಹಾತ್ಮರು ಹುಟ್ಟಿದ್ದಾರೆ. ನೆನಪಿರಲಿ, ಅನ್ಯ ಮತದಲ್ಲಿ ಯಾವನೋ ಒಬ್ಬ ಮಹಾತ್ಮ ಪ್ರವಾದಿ, ಒಬ್ಬ ಸಂತ, ಒಬ್ಬ ದೇವದೂತ ಅಷ್ಟೇ, ಲೆಕ್ಕ ಹಾಕಿದ್ರೆ ಜಾಸ್ತಿ ಇಲ್ಲ. ಆದರೆ ಹಿಂದೂ ಸನಾತನ ಧರ್ಮದಲ್ಲಿ ಲೆಕ್ಕ ಹಾಕಲಿಕ್ಕೆ ನಿಮಗೆ ಪಟ್ಟಿ ಹಾಳೆಗಳು ಕಡಿಮೆ ಆಗ್ತದೆ. ಊರಿಗೆ ಒಬ್ಬೊಬ್ಬರು ಸಂತರು. ಯಾಕೆ? ಈ ಮಣ್ಣಿನ ಗುಣ ಹಾಗೆ, ಈ ಗಾಳಿಯ ಗುಣ ಹಾಗೆ, ಈ ನೀರಿನ ಗುಣ ಹಾಗೆ. ಭಾರತ ದೇಶ ಎನ್ನುವುದೇ ಒಂದು ದೇವಸ್ಥಾನ ಇದ್ದಾಗ ನೆನಪಿರಲಿ. ಒಬ್ಬ ವಿದೇಶಿಯ ಭಾರತ ದೇಶಕ್ಕೆ ಬರುವಾಗ ಹಡಗಿನಲ್ಲಿ ತನ್ನ ಚಪ್ಪಲಿಯನ್ನು ಕಳಚಿದ, ಶೂ ಅನ್ನು ಕಳಚಿದ. ಹಾಗೆ ಬರಿಗಾಲಲ್ಲಿ ಆ ಸಮುದ್ರದ ತೀರದ ಮೇಲೆ ಇಳಿದವನು ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ಬಿಟ್ಟ, ಮರಳಿನ ಮೇಲೆ ಅಡ್ಡ ಬಿದ್ದು ಬಿಟ್ಟ. ಯಾರೋ ಕೇಳಿದ್ರು, ಏನಪ್ಪ ಮರಳಿನ ಮೇಲೆ ಅಡ್ಡ ಬಿದ್ದಿ? ಅವನು ಹೇಳ್ತಾನೆ, ಭಾರತ ದೇಶ ಅನ್ನೋದೇ ಒಂದು ದೇವಸ್ಥಾನ. ಈ ಕನ್ಯಾಕುಮಾರಿ ಅನ್ನೋದೇ ಹೆಬ್ಬಾಗಿಲು. ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿ ಬಿಚ್ಚಿಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ದೋಣಿಯಲ್ಲೇ ಚಪ್ಪಲಿ ಬಿಚ್ಚಿದ್ದೇನೆ ಹೆಬ್ಬಾಗಿಲಿನಲ್ಲಿ. ಇಲ್ಲಿಗೆ ಬಂದಾಗ, ಕೂಪುಗಡ್ಡಿಗೆ ಬಂದಾಗ ನಂಗೆ ಮತ್ತೊಮ್ಮೆ ಇದು ಸತ್ಯ ಅನ್ನಿಸ್ತು. ರಂಗರಾವ್ ಮಹಾರಾಜ್ ಅದೆಂತ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ. ಅದೇನು ತ್ಯಾಗ. ಅವರು ಹೇಳ್ತಾ ಇದ್ರು, ಸಮರ್ಥ ರಾಮದಾಸರು ದಾಸಬೋಧ ಗ್ರಂಥದಲ್ಲಿ ಒಬ್ಬ ಸಂತನ ವ್ಯಕ್ತಿತ್ವವನ್ನು ಹೇಗೆ ವರ್ಣನೆ ಮಾಡಿದಾರೋ ಹಾಗೆ ಬದುಕಿದವರು. ಅವರಿಗೆ ಕಿಸೆ ಇರಲಿಲ್ಲ ಅಂತ. ಕಿಸೆ ಇಲ್ಲದ ಸಂತ. ಜನರ ಹಿತಕ್ಕಾಗಿ, ಸಂಸ್ಕೃತಿ ಧರ್ಮದ ಉದ್ಧಾರಕ್ಕಾಗಿ ಹಗಲಿರುಳು ಪ್ರಯತ್ನ ಪಟ್ಟಂತಹ ಎಂಥ ಸಂತ ಮಹಾತ್ಮರಿಂದ ಸನಾತನ ಧರ್ಮ ಬದುಕಿದೆ. ಬೇಡ ನನಗೆ ಹೆಸರು ಕೀರ್ತಿಗಳು ಬೇಡ, ನೀವೆಲ್ಲ ಆನಂದವಾಗಿ ಬಾಳಿರಿ, ನೀವು ಸಂತೋಷವಾಗಿ ಬದುಕಿರಿ, ನಿಮ್ಮ ಜೀವನ ಕೃತಕೃತ್ಯವಾಗಲಿ, ಸಾರ್ಥಕವಾಗಲಿ, ಮೋಕ್ಷವನ್ನು ಹೊಂದಿರಿ. ಈ ಒಂದು ಕಾರಣಕ್ಕೆ ಬದುಕನ್ನು ಸವೆಸಿದರವರು. ಆದ್ದರಿಂದ ನೀವು ಅವರಿಗೆ ಪ್ರತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ರೇನು? ಅವರ ಮೂರ್ತಿ ಮಾಡಿ ಪೂಜೆ ಮಾಡೋದಲ್ಲ, ಅವರ ಹಾಗೆ ನಾವು ಆಗಬೇಕು. ಸಂತರು ಬಯಸೋದೇನೋ ನನ್ನ ಹಾಗೆ ನನ್ನ ಶಿಷ್ಯನಾಗಬೇಕು ಅಂತ. ನಾನು ಯಾವ ಬ್ರಹ್ಮಾತ್ಮ ಭಾವದಲ್ಲಿ ಬರೆದದ್ದು ಕೈ ಎತ್ತುವುದರೊಳಗೆ ಕಾಣದಾಗುತ್ತೆ. ನೀರಿನಲ್ಲಿ ನೀವೇನಾದ್ರೂ ಬರೆದ್ರೆ ಕೈ ಎತ್ತುವುದರೊಳಗೆ ಹೊರಟು ಹೋಗ್ಬಿಡುತ್ತೆ. ಮಣ್ಣಿನಲ್ಲಿ ಬರೆದದ್ದು ನಡೆದಾಡಿದಾಗ ಮಾಸಿ ಹೋಗುತ್ತೆ. ಕಲ್ಲಿನಲ್ಲಿ ಬರೆದದ್ದು ಕಾಲಾಂತರದಲ್ಲಿ ಕಣ್ಮರೆಯಾಗುತ್ತೆ. ಆದರೆ ಮನುಷ್ಯನ ಹೃದಯದಲ್ಲಿ ಬರೆದದ್ದು ವೃಕ್ಷದ ಬೀಜದಂತೆ 100 ಆಗಿ 100,000 ಸಾವಿರದ್ದಾಗುತ್ತೆ. ರಂಗರಾವ್ ಮಹಾರಾಜರಂತ ಸಂತರು ಮನುಷ್ಯನ ಹೃದಯದಲ್ಲಿ ಜ್ಞಾನದ ಬೀಜವನ್ನು ಬಿತ್ತಿದ ಸಂತರು. ಇವತ್ತು ಸಹಸ್ರಾರು ವೃಕ್ಷಗಳಾಗಿ ನಾವು ನೋಡ್ತಾ ಇದ್ದೇವೆ. ರಾಜಾರಾಮ್ ಮಹಾರಾಜರು ಒಂದು ಮಾತು ಹೇಳಿದ್ರು, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಹೇಳುವಂಥದ್ದು ಏನೂ ಇಲ್ಲ, ನಾನು ಬಂದು ಕೃತಾರ್ಥನಾದೆ ಅಂತ ಹೇಳಿದ್ರು. ನಾನು ಪುನಃ ಅದನ್ನೇ ಹೇಳಬೇಕು ಅನ್ಸುತ್ತೆ. ಇಂತಹ ಸಜ್ಜನರನ್ನ, ಸಂತರನ್ನ, ಸಾತ್ವಿಕರನ್ನ ಅವರು ಸೃಷ್ಟಿ ಮಾಡಿದ್ದಾರಲ್ಲ, ಇದಕ್ಕಿಂತ ಮಹತ್ಕಾರಿ ಇನ್ನೇನು ಬೇಕು? 50 ವರ್ಷಗಳ ನಂತರವೂ ಇಷ್ಟು ಜನ ಭಕ್ತರು ನೀವು ಶ್ರದ್ಧೆಯಿಂದ ಸೇರಿದ್ದೀರಿ, ಅವರ ಆರಾಧನೆಯನ್ನು ಮಾಡ್ತಾ ಇದ್ದೀರಿ. ಅದು ಸಂತನಿಂದ ಮಾತ್ರ ಸಾಧ್ಯ. ನೆನಪಿರಲಿ, ಹೊತ್ತಿರುವ ದೀಪ ಮಾತ್ರ ಇನ್ನೊಂದು ದೀಪವನ್ನು ಹೊತ್ತಿಸಬಲ್ಲದು. ಅಂತಹ ಜಾಗೃತವಾದಂತಹ ವ್ಯಕ್ತಿತ್ವ. ಪುಣ್ಯ ಮಾಡಿದರೆ ಮಾತ್ರ ಸಂತರ ದರ್ಶನ ಆಗ್ತದೆ. ನೆನಪಿರಲಿ, ಎಲ್ಲಿಗೂ ಹೋಗಬಹುದಿತ್ತು. ಯಾರೋ ಪಟ್ಟಣಕ್ಕೆ ಸೇರಿ ಅವರು ಪ್ರಚಾರ ಮಾಡಿದ್ರೆ ಜನ
ರೆಡ್ ಕಾರ್ಪೆಟ್ಟಿಂದ ಆಹ್ವಾನ ಮಾಡ್ತಿದ್ರು, ಆದರೆ ಈ ಕೂಪುಗಟ್ಟಿಗೆ ಬಂದರು. ಯಾಕೆ? ಭಗವತ್ ಪ್ರೇರಣೆ. ಇಲ್ಲಿಯ ಜನರನ್ನು ಉದ್ಧಾರ ಮಾಡಬೇಕು, ಹಳ್ಳಿಯ ಜನರನ್ನು ಉದ್ಧಾರ ಮಾಡಬೇಕು ಅಂತ 7 ಕಡೆಗಳಲ್ಲಿ ಅವರು ಹೋದ್ರಂತ. 7 ಮಠಗಳಿವೆ ಎಂಬುದಾಗಿ ಹೇಳ್ತಾರೆ. ಅಂತಹ ಸಂತ ಮಹಾತ್ಮರನ್ನ ನಮ್ಮ ಜೀವನದಲ್ಲಿ ಪಡೆದಂತಹ ನಾವು ಧನ್ಯರು ಎಂಬುದನ್ನು ಸ್ಮರಿಸಿಕೊಳ್ಳಬೇಕು. ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶ್ರಯ, ಇದು ದುರ್ಲಭ. ಮನುಷ್ಯತ್ವ ಅನ್ನುವಂಥದ್ದು ನಮಗೆ ಬಹಳ ಅಪರೂಪದ ವಿಷಯ ಅಂತ ಹೇಳ್ತಾರೆ. ನಾವು ತಿಳ್ಕೊಂಡಿದ್ದೇವೆ ಮನುಷ್ಯರಾಗಿ ಹುಟ್ಟಿದ್ದೇವೆ, ಆರಾಮಾಗಿ ಸಿಕ್ಕಿದೆ ನಮಗೆ ಅಂತ. ಅಲ್ಲ, 84 ಲಕ್ಷ ಯೋನಿಗಳಲ್ಲಿ ಮನುಷ್ಯನು ಶ್ರೇಷ್ಠ ಮುಕುಟಮಣಿ. ಭಗವಂತನ ಬೇರೆ ಬೇರೆ ಪ್ರಾಣಿಗಳೆಲ್ಲ ನಿರ್ಮಾಣ ಮಾಡಿದಾಗ ತೃಪ್ತಿ ಆಗ್ಲಿಲ್ವಂತೆ, ಮನುಷ್ಯನ ನಿರ್ಮಾಣ ಮಾಡಿದಾಗ ತೃಪ್ತಿ ಆಯ್ತಂತೆ. ಯಾಕೆ? ಇವನು ನನ್ನ ರೂಪವನ್ನ ಪಡೆದುಕೊಳ್ಳಬಲ್ಲ, ಇವನು ನಾನಾಗಬಲ್ಲ ಅಂತ. ಅಂದ್ರೆ ಪರಮಾತ್ಮನೇ ಆಗಬಲ್ಲ ಶರೀರ ಇದ್ಯಾವುದು? ಮನುಷ್ಯ ಶರೀರ. ಇನ್ಯಾವ ಪ್ರಾಣಿಗೂ ಆ ಸಾಮರ್ಥ್ಯ ಇಲ್ಲ. ಯಾಕೆ? ಈ ಕೈಯಲ್ಲಿ ಜಪಮಣಿ ಹಿಡಿಬಹುದು, ತಾಳ ಹಿಡಿಬಹುದು, ವೀಣೆ ತಂಬೂರಿ ಹಿಡಿಬಹುದು, ಹಾರ್ಮೋನಿಯಂ ತಬಲ ಹಿಡಿಬಹುದು, ಸೃಗಳನ್ನು ಹಿಡಿದು ಆಹುತಿ ಕೊಡಬಹುದು. ಅಂತಹ ಈ ಕೈ ಯಾವ ಪ್ರಾಣಿಗೂ ಇಲ್ಲ. ನೆನಪು. ಹೀಗೆ ಒಂದು ವಸ್ತುವನ್ನು ಕರೆಕ್ಟಾಗಿ ಹಿಡಿಯುವ ಕೆಪಾಸಿಟಿ ಮನುಷ್ಯನ ಕೈಗೆ ಮಾತ್ರ ಇದೆ. ಯಾಕೆ? ಈ 4 ಬೆರಳುಗಳೊಟ್ಟಿಗೆ ಕಾಮನ್ ಆಗಿರುವ ಈ ಹೆಬ್ಬೆರಳು ಯಾವ ಪ್ರಾಣಿಗಿಲ್ಲ. ಭಗವಂತ ಯಾಕೆ ಕೈ ಕೊಟ್ಟಿದ್ದು? ಜಪ ಮಾಡಲಿ, ಪೂಜೆ ಮಾಡಲಿ, ಧ್ಯಾನ ಮಾಡಲಿ, ಭಜನೆ ಮಾಡಲಿ ಅಂತ. ಇನ್ನೊಂದು ಮಾತಿನ ಸಾಮರ್ಥ್ಯ ಬೇರೆ ಯಾವ ಪ್ರಾಣಿಗೂ ಇಲ್ಲ. ನನ್ನ ಭಾವನೆಯನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಆರೋಹಬಲ್ಲೆ, ಪ್ರಾಣಿಗಳೆಲ್ಲ ಸನ್ನೆ ಮಾಡಬೇಕು ಅಷ್ಟೇ. ಆದ್ದರಿಂದ ನನ್ನ ಜ್ಞಾನವನ್ನ ಇನ್ನೊಬ್ಬರಿಗೆ ಯೋಗ್ಯವಾಗಿ ಮುಟ್ಟಿಸುವ ಈ ಸಾಮರ್ಥ್ಯ ಅನ್ನೋದು ಮನುಷ್ಯನಿಗೆ ಮಾತ್ರ ದೇವರು ಕೊಟ್ಟಿರುವಂಥದ್ದು. ಇನ್ನೊಂದು ವಿಕಸಿತವಾದ ಮನಸ್ಸು, ಬುದ್ಧಿ. ಈ ಮನಸ್ಸು ವಿಸ್ತೃತವಾದ ಮನಸ್ಸು, ಚುರುಕಾದ ಬುದ್ಧಿ ಯಾವ ಪ್ರಾಣಿಗೂ ಇಲ್ಲ. ದೇವರು ಮನುಷ್ಯನಿಗೆ ಮಾತ್ರ ಸ್ಪೆಷಲ್ ಆಗಿ ಈ ಬಾಡಿ, ಈ ಇಂದ್ರಿಯಗಳು, ಈ ಮನಸ್ಸು, ಈ ಬುದ್ಧಿಯನ್ನು ಕೊಟ್ಟಿದ್ದು. ಯಾಕೆ ಅಂದ್ರೆ ಭೋಗ ಮಾಡಲಿ ಅಂತ ಅಲ್ಲ, ಎಂಜಾಯ್ ಮಾಡಲಿ ಅಂತ ಅಲ್ಲ, ಯೋಗ ಸಾಧನೆಯಿಂದ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು. ಆದ್ರಿಂದ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಕರೆಯುತ್ತೆ. ಸರಿ, ನಾವು ಮನುಷ್ಯರಾಗಿ ಬಿಟ್ಟಿದ್ದೇವೆ, ನಾವು ಕೃತಾರ್ಥವಂತ ಅಂದುಕೊಳ್ಬಾರ್ದು. ಮನುಷ್ಯರಾಗಿ ಹುಟ್ಟೋದು ಬೇರೆ, ಮನುಷ್ಯತ್ವ ಬೇರೆ. ಮನುಷ್ಯತ್ವ ಅಂದ್ರೆ ಸಂಸ್ಕೃತದಲ್ಲಿ ಮನುಷ್ಯನ ಗುಣಧರ್ಮ ಅಂತ. ಮೊದಲು ಮಾನವನಾಗು ಎಂಬುದಾಗಿ ಕವಿ ಹೇಳ್ತಾರಲ್ಲ, ಆ ಧರ್ಮ ಎನ್ನುವಂಥದ್ದು ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ತಾನೆ ಕವಿ. ಶರೀರ ಮಾತ್ರ ಮನುಷ್ಯ, ಒಳಗಡೆಗಿರುವವನು ರಾಕ್ಷಸ, ಕೋಡು ಬಾಲ ಇಲ್ಲದ ಪ್ರಾಣಿ ಅಷ್ಟೇ ಅಂತ ಹೇಳ್ತಾನೆ. ಆದ್ರಿಂದ ಮನುಷ್ಯನಾದರೆ ಸಾಲದು, ಮನುಷ್ಯತ್ವ ಅನ್ನುವಂಥದ್ದು ಬೇಕು. ಮನುಷ್ಯತ್ವ ಅಂದ್ರೇನು? ಈ ಮಾನವೀಯ ಮೌಲ್ಯಗಳು, ದಯೆ, ಕರುಣೆ, ಪ್ರೀತಿ, ತಾಳ್ಮೆ, ಅಹಿಂಸೆ, ಸತ್ಯ, ಗುರು ಹಿರಿಯರಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ, ಇಂತಹ ಸದ್ಗುಣಗಳಿಂದ ಒಡಗೂಡಿದಂತಹ ಒಬ್ಬ ಮನುಷ್ಯತ್ವ ಉಳ್ಳ ಮನುಷ್ಯನಾದರೆ ದೈವಾನುಗ್ರಹ ಅಪರೂಪದ ವಿಷಯ. ಇದು ಒಂದು. ಎರಡನೇದನ್ನು ಹೇಳ್ತಾರೆ ಶಂಕರ ಭಗವತ್ಪಾದರು, ಭಗವಂತನನ್ನೇ ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ. ಅದಕ್ಕೆ ಮುಮುಕ್ಷುತ್ವ ಅಂತ ಕರೀತಾರೆ. ಮೋಕ್ಷೋಮೇ ಭೂಯಾತ್ ಇತಿ ಇಚ್ಛಾ. ದೇವರೇ ಬೇಕು ಎನ್ನುವ ಬಯಕೆ ಒಬ್ಬ ಮನುಷ್ಯನಲ್ಲಿ ಇದೆ ಅಂತ ಆದರೆ ಪೂರ್ವ ಜನ್ಮದ ಪುಣ್ಯದ ಫಲ. ದೇವರೂ ಬೇಕು ಅಲ್ಲ, ದೇವರೇ ಬೇಕು. ದೇವರೂ ಬೇಕು ಅಂದ್ರೇನು? ಇದೆಲ್ಲದರೊಟ್ಟಿಗೆ ದೇವರು ಇರಲಿ. ಆದ್ರೆ ಕೆಲವ್ರದ್ದು ಅದು ಹಾಗೂ ಇರಲ್ಲ. ದೇವರು ಯಾಕೆ ಬೇಕು ಅಂದ್ರೆ ನನ್ನ ಆಸ್ತಿ, ನನ್ನ ಒಡವೆ, ನನ್ನ ವಸ್ತು, ವ್ಯಕ್ತಿಗಳನ್ನ ಕಾಪಾಡಲಿಕ್ಕೆ ದೇವರು ಬೇಕು. ದೇವರ ಮುಂದೆ ಹೋಗಿ ಕೇಳ್ಕೊಳ್ಳೋದಿಷ್ಟೇ, ಭಗವಂತ ಇದನ್ನೆಲ್ಲ ಕಾಪಾಡಪ್ಪ, ಯೋಗಕ್ಷೇಮವನ್ನ ಮಾಡಪ್ಪ ಅಂತ. ಅದು ಭಕ್ತನ ಲಕ್ಷಣ ಅಲ್ಲ. ಭಕ್ತ ಏನು ಕೇಳ್ಕೊಳ್ತಾನೆ? ಜ್ಞಾನ, ಭಕ್ತಿ, ವೈರಾಗ್ಯ ಕೊಡು, ಮರುಹುಟ್ಟು ಇಲ್ಲದಂತೆ ಮಾಡು, ನನ್ನ ಅಂತಃಕರಣದ ಕೊಳೆಯನ್ನೆಲ್ಲ ತೊಳೆದು ಶುದ್ಧ ಮಾಡು, ಭಗವತ್ ಪ್ರಾಪ್ತಿಯಾಗಬೇಕು. ಅದಕ್ಕಿಂತ ಹೊರತಾಗಿ ಇನ್ನೇನನ್ನು ನಾನು ಬಯಸಲಾರೆ ಅಂತ ಯೋಚನೆ ಬಂದರೆ ಈಶ್ವರ ಅನುಗ್ರಹ ಇದೆ ಅಂತ ವ್ಯಕ್ತಿ ಮೇಲೆ.